ಕಿಡ್ಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೋಸ್ಟ್ಲಿ ನಿಮಗೆ ಪರಿಚಯ ಇರ್ಬೋದೇನೋ, ಸೋಡಾ ಬುಟ್ಟಿ ಸಿನಿಮಾ ಮಾಡಿದ್ದೆ, ಸೋತೋಯ್ತು. ಈಗ ನನ್ನ ಸೆಕೆಂಡ್ ಅಟೆಂಪ್ಟು ಅಮೃತ ಅನ್ಸನ್ ಅಂತ. ಲೈಕ್ ಇವಾಗ ನೀವು ಸಾಂಗ್ಸ್ ನೋಡಿದ್ರೆ, ಮೊದಲನೇದಾಗಿ ಹೇಳ್ಬೇಕು ಅಂದರೆ ಈ ಸಾಂಗ್ಸಿಗೆ ನನ್ನ ಶಾರ್ಟ್ ಫಿಲಮ್ಸಲ್ಲೂ ಕೂಡ ನನ್ನ ತಾಯಿ ಬಗ್ಗೆ ತುಂಬ ಯೂಸ್ ಮಾಡ್ತೀನಿ. ಒಂದು ನಿಮಿಷ ಸರ್. ಸರ್ ಇಲ್ಲಿ ನಮ್ಮ ಫೋನ್ ಇಟ್ಕೊಂಡಿರೋರು ಒಂಚೂರು ಡೌನ್ ಮಾಡ್ಬೇಕಂತ ಹಿಂಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಓಕೆನಾ? ಲೈಕ್ ನಾನೇನಂದರೆ ಶಾರ್ಟ್ ಫಿಲಮ್ಸಲ್ಲೆಲ್ಲ ನನಗೆ ನಮ್ಮ ತಾಯಿ ತಂದೆ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಸೊ ಒಂದೇ ಒಂದು ಇನ್ಸ್ಪಿರೇಷನ್ ಏನಂದರೆ, ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಮ ತಂದೆ ನಮ್ಮ ತಾಯಿನ 4 ವರ್ಷಗಳ ಕಾಲ ಅಡುಗೆ ಮನೇಲಿ ಕೂಡಕ್ಕೆ ಹೋಗ್ತಾ ಇದ್ರು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ನಾವು ಆ ಚಿಕ್ಕವರು ಇರಬೇಕಾದ್ರೆ ನಮ್ಗೆ ಅದ್ರ ವ್ಯಾಲ್ಯೂಸು ಏನು ಗೊತ್ತಿರಲಿಲ್ಲ. ನಮ್ಮ ತಾಯಿಗೆ ಮೈ ತುಂಬ ಜಾಸ್ತಿ ಮಾರ್ಕ್ಗಳಿವೆ, ಯಾಕಂದರೆ ನಮ್ಮ ತಂದೆ ಮಾಡಿರೋದು. ಸೊ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲಿಲ್ಲ. ಇವಾಗ ನಮಗೆ ಮಕ್ಕಳು ಹುಟ್ಟಿ, ಸೊ ಇದು ಜೀವನ ಅನ್ನೋದು ಸೈಕಲ್ ಇದ್ದಂಗೆ. ಸೊ ನನಗೆ ಈಗ ನಮ್ಮ ತಾಯಿ ಎಷ್ಟು ದೊಡ್ಡವರು, ಅಷ್ಟು ವರ್ಷ ಟಾರ್ಚರ್ ಕೊಟ್ಟರು ಕೂಡ ನಮ್ಮ ಮಕ್ಳಿಗೋಸ್ಕರ ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗ್ಲಿಲ್ಲ. ಸೊ ಅವರೇ ನನಗೆ ಈ ಸಾಂಗ್ ಮಾಡೋಕ್ಕೆ ದೊಡ್ಡ ಇನ್ಸ್ಪಿರೇಷನ್ನು. ಆಮೇಲೆ ಲೈಕ್ ನಾವಿವಾಗ ಶಾರ್ಟ್ ಫಿಲಮ್ಸಿಂದ ಬಂದಿದ್ದೀವಿ ಅಂತ ಎಲ್ಲ ಹೇಳ್ತೀರಾ. ನೀವು ಒಂದ್ಸಲ ನಮ್ಮ ಶಾರ್ಟ್ ಫಿಲಮ್ ಮಾಡಿದ್ರೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡ್ತೀವಿ, ತುಂಬ ಖರ್ಚು ಮಾಡ್ತೀವಿ. ಮತ್ತು ನಮ್ಗಂತಾನೆ ಒಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಮತ್ತು ನಾವು ಯಾವುದೇ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಕೂಡ ಇಲ್ಲ. ಇವಾಗ ಏನಂದರೆ ಶಾರ್ಟ್ ಫಿಲಮ್ ನಮ್ದು ಏನು ಲೈಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮ್ಮ ವ್ಯೂವರ್ಸ್ ಏನಿದ್ದಾರೆ, ನಾವು ಬಿಟ್ಟರೆ ಮಿಲಿಯನ್ ಓಡುತ್ತೆ, ಅವರೆಲ್ಲ ಬರ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಇಲ್ಲ. ನೀವು ಒಂದ್ಸಲ ಲೈಕ್ ಸಿನಿಮಾ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 40 ರಿಂದ 50 ಸಲ ನೀವು ನಗ್ತೀರಾ, ಮನ್ಸಾರೆ ನಗ್ತೀರಾ. ಮತ್ತು ಇನ್ನೊಂದೇನೆಂದರೆ, ನಿಮ್ಗೆ ಸಿನಿಮಾ ನೋಡಿದಾಗ ನಮ್ಮ ಯಾರು ಮಾಡಿದ್ದಾರೆ ಸುಧಾಕರ್ ಗೌರವ್, ನಿಮಗೆ ಹೊಸಬ್ರಂತ ಅನ್ಸೋದೇ ಇಲ್ಲ. ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಲೈಕ್ ಏನಂದರೆ ನಮ್ಗೆ ಯಾವ ಸ್ಟಾರ್ಗಳು ಸಪೋರ್ಟ್ ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ನಾನು ಟ್ರೈಲರ್ ತೋರಿಸ್ತೀನಿ ನಿಮಗೆ ಟ್ರೈಲರು ದಮ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಹುಡುಗರು, ಏನಾದರೂ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ನಮಗೆ ಪ್ರಮೋಷನ್ ಅಂತ ಏನು ಬಜೆಟ್ ಇಲ್ಲ, ನಂಗೆ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ಸೊ ಒಂದ್ಸಲ ನನ್ನ ಟ್ರೈಲರ್ ನಿಮಗೆ ನಾನು ಹೇಳ್ತೀನಿ, ನೀವು ಒಂದ್ಸಲ ಬಂದು ಟ್ರೈಲರು ಇಲ್ಲ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಏನಾದ್ರು ಸಪೋರ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಮಾಡಿ. ನಾನು ಸೋಡಾ ಬುಟ್ಟಿಲು ಒಂದೇ ಮಾತು ಹೇಳಿದ್ದೆ, ಸಿನಿಮಾ ಕೆಪಾಸಿಟಿ ಇದ್ರೆ ಸಪೋರ್ಟ್ ಮಾಡಿ, ಏನು ಮಾಡ್ತೀರಾ ನಾವೇನೋ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿಬಿಡಿ. ಥ್ಯಾಂಕ್ ಯು. ಸರ್ ಅದೇ ಹೆಸರು ಬೇಡ ಸರ್, ನಾವಿನ್ನೂ ಚಿಕ್ಕವರು, ಆದರೆ ಹೇಳೋ ಅವಶ್ಯಕತೆ ಅದು ಬೇಡ. ನೋಡೋಣ, ನಮ್ಗೆ ಏನಾದರೂ ನಮ್ಗೆ ಆಡಿಯನ್ಸ್ ಏನಾದರೂ ನೋಡಿ ಇಷ್ಟಪಟ್ಟು ಅವರೇ ನಮ್ಮನ್ನು ಏನಾದರೂ ಮುಂದೆ ಬೆಳೆಸಿದ್ರೆ ಅದೇ ನಮಗೆ ದೊಡ್ಡದು ಅಂತ ಅಷ್ಟೇ ಸರ್. ಇಲ್ಲ ಹಂಗಂತಲ್ಲ ಸರ್, ಇವಾಗ ನಾರ್ಮಲ್ ಆಗಿ ಏನಂದ್ರೆ, ಇವಾಗ ನಾವು ಯೂಟ್ಯೂಬಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿದ್ದೀವಿ, ನಮ್ಗಿಂತ ಚಿಕ್ಕವ್ರು ಏನಾದರೂ ಬಂದಾಗ ನಾವು ಇದು ಲೈಕ್ ಏನಂದ್ರೆ ಸರ್, ಒಂದು ಸೈಕಲ್ ಇದ್ದಂಗೆ. ನಾವು ಸಣ್ಣದಾಗಿ ಒಂದು ಆಸೆ ಅಷ್ಟೇ, ಯಾರಾದರೂ ಬಂದು ಒಂದು ಸಣ್ಣ ಸಪೋರ್ಟ್ ಮಾಡಿ. ನಾವೆಲ್ಲ ಎಲ್ಲ ಕಡೆ ಒಂದೇ ಕೇಳೋದು ಸರ್, ಕಂಟೆಂಟ್ ತೋರಿಸ್ತೀವಿ, ಇದು ಕೆಪಾಸಿಟಿ ಇದೆಯಾ, ಅವ್ರಿರೋ ಹೆಸರಿಗೆ ಬಂದು ನೋಡಿ, ಇದ್ರಲ್ಲಿ ಏನಾದ್ರು ಕಂಟೆಂಟ್ ಇದ್ರೆ ಸಪೋರ್ಟ್ ಮಾಡಲಿ, ಇಲ್ಲಾಂದ್ರೆ ಬೇಡ. ನಾವು ಹಂಗೆ ಹೋಗೋದು ಎಲ್ಲರ ಹತ್ರ. ಹೌದು ಸರ್, ನೀವು ಕರೆಕ್ಟ್, ನೀವು ಹೇಳೋ ಮಾತು ಖಂಡಿತ. ಬಟ್ ಸರ್ ಅದು ಏನಂದ್ರೆ ಅದೇ ಸರ್, ಇವಾಗ ಲೈಕ್ ಯೂಟ್ಯೂಬ್ ನಾವು ಎಲ್ಲೇ ಹೋದ್ರೂ ಅಷ್ಟೇ, ನಿಮ್ಗೆ ಪ್ರಮೋಷನ್ಸ್ ಬೇಡ, ಅದು ಬೇಡ ಅಂತ ಹೇಳ್ತಾರೆ ಸರ್. ಆದ್ರೂ ನೀವು ಸುಮ್ಮನೆ ಇವಾಗ ಲೈಕ್ ನಮ್ಗೆ ಶಾರ್ಟ್ ಫಿಲಮ್ ಮೇಕರ್ಸ್ ಅಂತ ಹೇಳಿದಾಗ ನನ್ಗೆ ಒಂದೇ ಒಂದು ಎಕ್ಸಾಂಪಲ್ ಲೈಕ್ ಬರುತ್ತೆ. ಒಂದು ಟ್ರೈಲರ್ ಕೂಡ ಹಿಟ್ ಆಗೋದು ಯೂಟ್ಯೂಬ್ ಅಲ್ಲಿ, ಅವಾಗಲೇ ಜನ ಥಿಯೇಟರ್ ತುಂಬೋದು. ಇವಾಗ ನಮ್ದು ಅಷ್ಟೇ ಸಿಂಪಲ್. ಇವಾಗ ಲೈಕ್ ನಾವೇನು ಯೂಟ್ಯೂಬಲ್ಲಿ ನಾವೇನು ತೋರಿಸ್ತೀವಿ ಅದಿಷ್ಟ ಆದ್ರೆ ಇದು ಮಾಡಿದ್ರೆ, ಇವಾಗ ನಾವು ಸಾಂಗು ಮಾಡಿದೀವಿ ಸರ್, ನೀವೇ ಲೈಕ್ ಮನ್ಸಾರೆ ಹೇಳಿ ಸರ್, ಯಾಕಂದ್ರೆ ನಾವು ಇದಕ್ಕೆ ಎಫರ್ಟ್ ಹಾಕಿ ಮಾಡಿದೀವಿ. ಎಫರ್ಟ್ ಇಲ್ದಿರ ಏನು ಮಾಡಿಲ್ಲ. ರಿಹರ್ಸಲ್ಸ್ ಚೆನ್ನಾಗಿ ಮಾಡಿದೀವಿ, ಪ್ರತಿಯೊಂದು ನ್ಯಾಚುರಲ್ ಫೈಟ್ಸ್ ಮಾಡಿದೀವಿ. ನ್ಯಾಚುರಲ್, ನಾವು ಎಕ್ಸಾಜುರೇಷನ್ ಆಕ್ಟಿಂಗ್ ಮಾಡೋದೇ ಇಲ್ಲ ಸರ್, ಯಾಕಂದ್ರೆ ನಾವು 3 ಮಂತ್ಸ್ ರಿಹರ್ಸಲ್ ಮಾಡಿದೀವಿ. ಅಂದ್ರೆ ನಾನೇನು ಹೇಳೋದಂದ್ರೆ ಸರ್, ಕರೆಕ್ಟ್ ನೀವೇನು ಹೇಳ್ತೀರಾ, ಕಂಟೆಂಟ್ ಇದ್ರೇನೆ ಓಡೋದು. ಬಟ್ ಈಗಿನ ಪರಿಸ್ಥಿತಿಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಒಂದು ಥಿಯೇಟರ್ ಬಾಡಿಗೆ 3.5 ಲಕ್ಷ ಕೇಳ್ತಾರೆ ಸರ್. ನಾವು ಒಂದು ಥಿಯೇಟರ್ನ ಹೋಲ್ಡ್ ಮಾಡ್ಕೋಬೇಕು. ಇವಾಗ
ನಾನು ಇವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ ಸರ್, ಈ ಸಿನಿಮಾ ಸೋತ್ರೆ ಇದು ನನ್ನ ಕೊನೆ ಸಿನಿಮಾ ಆಗುತ್ತೆ ಅಂತ. ಅಂದ್ರೆ ನಾನು ಯಾರ ಪ್ರೊಡ್ಯೂಸರ್ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಬೇರೆಯವ್ರು ಹಾಕೋ ದುಡ್ಡಿಗೆ ನಾವು ಅವ್ರನ್ನ ಯಾಕೆ ಮುಳುಗಿಸ್ಬೇಕು, ನಾವೇ ಮಾಡ್ಕೊಳ್ಳೋಣ, ನಾವು ಅವ್ರಿಗೆ ಸ್ಟ್ರೆಸ್ ಮಾಡಬೇಕು, ನಾವೇ ದೇವ್ರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಶಕ್ತಿ ಕೊಟ್ಟಿದ್ದಾರೆ, ನಾನೇ ಇನ್ಮೇಲೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ಇದಂತೂ ಖಂಡಿತ. ಮತ್ತೆ ಇನ್ನೊಂದು ಸಿನಿಮಾ ಏನೋ ಇವಾಗ ನಾನು ಮಾಡಿರೋ ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಸಿಗ್ತಾರೆ ಸರ್, ಬಟ್ ಇದಕ್ಕಿಂತ ನಾವೇನ್ ದುಡ್ಡು ಹಾಕಿರ್ತೀವಿ ಅದಕ್ಕಿಂತ ₹1 ಜಾಸ್ತಿ ಬಂದ್ರೆ ನಾನು ಬೇರೆಯವ್ರಿಗೆ ಸಿನಿಮಾ ಮಾಡ್ತೀನಿ, ಇಲ್ಲ ಅಂದ್ರೆ ನಾನೇ ಮಾಡ್ಕೊಳ್ತೀನಿ. ಸರ್ ಜಯಣ್ಣ ಅವರು ಸರ್ ಎಲ್ಲ ಮಾತಾಡಿದೀವಿ, 30ಕ್ಕೆ ಸಿನಿಮಾ ರಿಲೀಸು. ಹೌದು ಹೌದು ಸರ್, ನಮ್ಗೆ ಇದು ಆಕ್ಚುಲಿ ನೀವು ಹೇಳಿದ ಫೀಡ್ಬ್ಯಾಕ್ ಬಂದಿದೆ, ನಾವು ಅದನ್ನೇ ಕಾನ್ಸಂಟ್ರೇಟ್. ಆಕ್ಚುಲಿ ಇವಾಗ ಏನಂದ್ರೆ ಮಲ್ಟಿಪ್ಲೆಕ್ಸ್ ಏನಾಗಿದೆ ಅಂದ್ರೆ ಸರ್, ನಾನು ಕೇಳಿದೆ, ಎಲ್ಲರೂ ಕೇಳತ್ತಾನೆ ಕೇಳಿದೆ, ಪ್ರೈಮ್ ಶೋ ಏನಾದ್ರು ಒಂದು ಕೊಡಿ. ಅವ್ರು ನಾರ್ಮಲ್ ಆಗಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಕಿತ್ಪಿಸ್ ಆಗ್ತಾರೆ ಸರ್. ಓಕೆ, ಅದೇನು ಅದ್ರಲ್ಲಿ ಏನು ತಪ್ಪಿಲ್ಲ ಸರ್. ಇವಾಗ ನಮ್ಗೆ ಏನೋ ಸಿನಿಮಾ ಮಾಡಿದೀವಿ, ಚೆನ್ನಾಗಿದೆ, ನಮಗ್ ಚೆನ್ನಾಗಿದೆ, ಬೇರೆಯವ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಲೆಕ್ಕ. ನಾನು ಬಂದು ನಾಳೆ ರೀಸನ್ ಹೇಳಲ್ಲ, ಇಲ್ಲ ಸರ್ ಜನಕ್ಕೆ ಸಿನಿಮಾ ನೋಡಕ್ ಬಂದಿಲ್ಲ, ನಾನು ಹೇಳೋನೇ ಅಲ್ಲ ಸರ್, ನಾನು ಸೋಡಾ ಬುಡ್ಡಿಲಿ ಇದನ್ನ ಹೇಳಿಲ್ಲ, ಈಗಲೂ ನಾನು ಇದು ಹೇಳಲ್ಲ, ಅದು ನಾನು ಮಾಡೋದಿಲ್ಲ ಅಂತ ಕೆಟ್ಟ ಕೆಲಸ. ಸೊ ಅಂದ್ರೆ ನಾವು ಪ್ರೈಮ್ ಶೋ ಕೇಳಿದ್ವಿ, ಪ್ರೈಮ್ ಶೋ ನಾರ್ಮಲ್ ಆಗಿ ಯಾರಿಗೂ ಸ್ಟಾರ್ಟಿಂಗ್ ನಾವು ಇದಕ್ಕೆ ಕೊಡಲ್ಲ. ಸೊ ಒಂದು ರಿಕ್ವೆಸ್ಟ್, ಅದಕ್ಕೆ ನಾವೇನಾದ್ರು ಪೇಡ್ ಪ್ರೀಮಿಯರ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಅದು ಮಾಡ್ತೀವಿ ಸರ್. ವೆಂಕಟೇಶ್ ಕುಲಕರ್ಣಿ ಅಂತ ಅವ್ರನ್ನ ಕರ್ಸೋದು ಮರ್ತೋದೆ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ಅವರು ಬಂದಿಲ್ಲ. ಸೊ ಅವ್ರಿಗೆ ಏನೇ ಕ್ರೆಡಿಟ್ಸ್ ಇದ್ರು ದಯವಿಟ್ಟು ಅವ್ರಿಗೆ ಕೊಡಿ ಸರ್. ವೆಂಕಟೇಶ್ ಕುಲಕರ್ಣಿ ಅಂತ. ನಮ್ಮ ಸಿನಿಮಾ ಅಮೃತ ಅಂಜನ್ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ ಅವರೇ ಬರ್ತಿರೋದು, ಬಟ್ ಇದು ತುಂಬಾ ಲೈಕ್ ಏನಂದ್ರೆ 1 ವೀಕ್ ಟೈಮ್ ತಗೊಂಡು ಬರ್ದಿರೋದು ಈ ಸಾಂಗು. ಸರ್ ಇದರಲ್ಲಿ 3 ಹಾಡಿದೆ, ಬಟ್ ಏನಂದ್ರೆ ನಾವು ಯೂಸ್ ಮಾಡಿರೋದು 2 ಹಾಡು, 2.5 ಸಾಂಗ್ ಅಂತ ಹೇಳ್ಬೋದು ಸರ್. ಒಂದು ಸಣ್ಣ ಬಿಟ್ ಯೂಸ್ ಮಾಡಿದ್ದೀವಿ, ಬಿಟ್ ಸಾಂಗಿಗೆ ಅರ್ಧ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಲೈಕ್ ಏನಂದ್ರೆ ಕಾಲೇಜ್ ಸಾಂಗ್ ಇದೆ, ಮತ್ತೆ ತಂದೆ ಜಾಸ್ತಿ ಇದೆ. ಮತ್ತೆ ಒಂದೇ ಒಂದು ವಿಷಯ ಹೇಳಲೇಬೇಕು ಸರ್, ಇದು ನವೀನ್ ಸರ್ ಆಕ್ಚುಲಿ ಇವನು ಬಸ್ ಹತ್ತು ಹೋಗ್ಬೇಕಾದ್ರೆ ನವೀನ್ ಸರ್ ಒಂದು ಆಕ್ಟ್ ಮಾಡಿದ್ದಾರೆ, ಅಳ್ತಾರೆ, ನಾನು ಸೆಟ್ಟಲ್ಲಿ ಹತ್ಬಿಟ್ಟೆ ಸರ್. ಅಂದ್ರೆ ಅಷ್ಟು ಎಮೋಷನ್. ನಮ್ಮ ತಂದೆ ನಂಗೆ ನೆನಪಾಗ್ಬಿಟ್ರು. ಅಂದ್ರೆ ನಮ್ಮ ತಂದೆ ಬಂದು ನಮ್ಮ ತಾಯಿ ಕೆಟ್ಟವರು, ಬಟ್ ಮಕ್ಕಳಿಗೆ ಕೆಟ್ಟವರಾಗಿರ್ಲಿಲ್ಲ. ಸೊ ಅದರಿಂದ ನಮ್ಮ ತಂದೆ ನೆನಪಾಯ್ತು. ನಂಗೆ ಅನಿಸ್ತು, ನಿಮ್ಗೆ ನೋಡೋರ್ಗೆ ಏನ್ ಅನ್ಸುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನ್ ಮನ್ಸಲ್ಲಿ ಏನ್ ಅನ್ಸಿದ್ದು ಅದೇ ಹೇಳಿದೆ ಅಷ್ಟೇ. ಹೌದು ಸರ್. ಮತ್ತೆ ಇನ್ನೊಂದು ಏನಂದ್ರೆ ಅವ್ರು ಗ್ಲಿಸರಿನ್ ಹಾಕಲ್ಲ, ಅವ್ರ ಮೇಕಪ್ ಅವರೇ ಮಾಡ್ಕೊಳ್ತಾರೆ ಸರ್. ನನ್ನ ಲೈಫಲ್ಲಿ ನೋಡಿರುವಂತ ಅದ್ಭುತವಾದ ನಟನೆ ನವೀನ್ ಪಟೇಲ್ ಸರ್. ನಿಮ್ಗೆ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದಾಗ ಫಸ್ಟ್ ಕಾಡುವಂತ ಪಾತ್ರ ಅಪ್ಪನ ಪಾತ್ರ, ಅದಂತೂ ಖಂಡಿತ ಹೇಳ್ತೀನಿ. ಸರ್ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಮೋಷನ್ಸ್ ಮತ್ತೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಮತ್ತೆ ಇದ್ರೆಲ್ಲ ಗ್ಲಿಸರಿನೇ ಇಲ್ಲ ಸರ್, ಮತ್ತೆ ನೋ ರಿಹರ್ಸಲ್. ಇದಕ್ಕೆಲ್ಲ ನಾವು ಹುಡುಗರೆಲ್ಲ ರಿಹರ್ಸಲ್ ಮಾಡ್ಕೊಂಡ್ ಬಂದಿದ್ವಿ, ಅವ್ರಿಗೆ ರಿಹರ್ಸಲ್ ಇರ್ಲಿಲ್ಲ. ನಂಗೆ ಈ ಸೀನಲ್ಲಿ ನಾನು ಸೆಟ್ಟಲ್ಲಿ ಹತ್ಬಿಟ್ಟೆ. ಇದು ಮಲ್ಪೆಲ್ ನಡೆದಿದ್ದು ಈ ಸೀನ್, ನಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಸಿನಿಮಾ ಒಂದು 80% ಕಾಮಿಡಿನೇ. ಅಂದ್ರೆ ನಿಮ್ಗೆ ನಗ್ತಾ ಫಸ್ಟ್ ಹಾಫ್ ಅಂತೂ ನೀವು ಲೈಕ್ ಸ್ಮೈಲ್ ಮಾಡ್ಕೊಂಡೆ ಸಿನಿಮಾ ನೋಡ್ತೀರಾ. ಅಂದ್ರೆ ಇದ್ರಲ್ಲಿ ಒಂದೇ ಒಂದು ಸರ್, ನನಗೆ ನಾನು ಹೇಳ್ತಲ್ವ, ನನ್ನ ತಂದೆ ತಾಯಿ ತುಂಬಾ ಇನ್ಸ್ಪಿರೇಷನ್. ತಂದೆ ತಾಯಿ ಬಗ್ಗೆ ಕತೆ ಹೋಗುತ್ತೆ, ಬಟ್ ಎಲ್ಲ ಅಪ್ಪ ಅಮ್ಮಂಗೆ ಅನ್ಸುತ್ತೆ ನಾವು ಈ ತರ ಮಾಡ್ಬೋದಾ ಅಂತ ಫೀಲ್ ಆಗುತ್ತೆ ಸರ್. ಆ ತರ ಸಿನಿಮಾ ಮಾಡಿದೀವಿ ಸರ್. ಅದ್ರ ಜೊತೆಗೆ ಎಮೋಷನ್, ಕಾಮಿಡಿ ಸಿನಿಮಾ ಪೂರ್ತಿ ಇದೆ. ಕಾಮಿಡಿ ಅಂತೂ ನಿಮ್ ನಗದಿಕ್ಕೆ ನಾವು ಆಕ್ಚುಲಿ ಹ್ಯೂಮರ್ ಇಂದಾನೆ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಲೈಕ್ ತುಂಬಾ ಫೇಮಸ್ ಆಗಿದ್ದು. ಸೊ ಹ್ಯೂಮರ್ ನ ತುಂಬಾ ಟ್ರೈ ಮಾಡಿದ್ವಿ, ನ್ಯಾಚುರಲ್ ಕಾಮಿಡಿ ತುಂಬಾ ಟ್ರೈ ಮಾಡಿದ್ವಿ ಸರ್. ಒಂದೇ ನೇರವಾಗಿ ಹೇಳ್ತೀನಿ ಸರ್, ಲೈಕ್ ಏನಂದ್ರೆ ನಾವು ಅಮೃತಾಂಚನ್ ಅಂತ ಇಟ್ಟಿದ್ವಿ, ನಮ್ಗೆ NOC ಸಿಗ್ಲಿಲ್ಲ ಸರ್. ಇವಾಗ ಸೌಂಡಿಂಗ್ ಹಂಗ್ ಬರ್ಲಿ ಅಂತ ಹಂಗ್ ಇಟ್ಟಿದೀವಿ, ಅದಕ್ಕೂ ಇದಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ. ಆಮೇಲೆ ನೀವು ಸಿನಿಮಾ ನೋಡಿದ್ಮೇಲೆ ಎಲ್ಲಿ ಅಮೃತ ಎಲ್ಲಿ ಅಂಚನ್ ಅಂತ ಕೇಳಿದ್ರೆ ಮೋಸ್ಟ್ಲಿ ನಾನು ಸಿಗಲ್ಲ ಅನ್ಸುತ್ತೆ ಅಲ್ಲಿ. ಅದಕ್ಕೆ ಆನ್ಸರೇಬಲ್ ನಮ್ಗೆ ಇಲ್ಲ ಸರ್. ಅದೊಂದೇ ಒಂದು ಕಾರಣಕ್ಕೆ ಯೂಸ್ ಮಾಡ್ಕೊಂಡಿದೀವಿ ಅಷ್ಟೇ ಸರ್. ಸರ್ ತುಂಬಾ ಟ್ರೈ ಮಾಡಿದ್ವಿ ಸರ್. ಇಮೇಲ್ ಮಾಡಿದ್ವಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲಾನು ಕೇಳಿದ್ವಿ. ಎಲ್ಲೂ ಅವ್ರು ರೆಸ್ಪಾಂಡ್ ಮಾಡಕ್ಕೆ ಲಾಯರ್ ಕಡೆಯಿಂದನೂ ಹೇಳ್ಸಿದ್ವಿ ಸರ್, ಬಟ್ ಅವ್ರು ರೆಸ್ಪಾಂಡೇ ಮಾಡ್ಲಿಲ್ಲ. ಈ ತರದೆಲ್ಲ ಆಯ್ತು. ಮತ್ತೆ ನಾರ್ಮಲ್ ಆಗಿ ನಮ್ಮ ಟೀಮ್ ನ ಸರ್, ನಾವ್ ಎಷ್ಟೇ ದೊಡ್ಡ, ನಾವು ಅಮೃತಾಂಜನ್ಗಿಂತ ಇನ್ನೂ ವ್ಯೂಸ್ ಇರುವಂತ ಶಾರ್ಟ್ ಫಿಲ್ಮ್ಸ್ ನಾನು ಮಾಡಿದ್ದೀನಿ, ಬಟ್ ಆದ್ರೂ ಅಮೃತಾಂಜನ್ ಟೀಮ್ ಅಂತಾನೆ ಕರೀತಾರೆ ಸರ್. ಇದುವರೆಗೂ ಎಲ್ಲ ಆಯ್ತು ಸರ್, ಒಂದು 4 months ಇದೇ ಮಾಡಿ ಸಿನಿಮಾ ಹೊಸಬ್ರು ಅಂತ. ಸೊ ಈ ವಿಷಯಗಳಲ್ಲೇ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗಿಲ್ಲ
ಮೇ ಬಿ ಅವ್ರೇನಾದ್ರೂ ಈ ಸಿನಿಮಾ ನೋಡಿದ್ರೆ ಅವರೇ ಒಂದು ಕೋಟಿ ದುಡ್ಡು ಕೊಡ್ಬೇಕು ನಮಗೆ, ಅವರೇ ಕೊಡ್ತಾರೆ ಮೋಸ್ಟ್ಲಿ ಸಿನಿಮಾ ನೋಡಿದ್ರೆ. ನಮ್ಮ ಬ್ರ್ಯಾಂಡ್ ಇಷ್ಟೊಂದು ಪ್ರಮೋಟ್ ಆಯ್ತಲ್ಲ ಅವರಿಂದ. ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸರ್, ನೋಡಿದ್ಮೇಲೆ ಸುಮ್ಮನೆ ಸಾಕು. ಸರ್ ಇಲ್ಲ, ಅದೇ ನಾನು ಹೇಳ್ತಾ ಇರೋದು ಸರ್. ಇವಾಗ ನಾರ್ಮಲ್ ಆಗಿ ಲೈಕ್ ಅಂದ್ರೆ ಇವಾಗ ನಂದು ಚಾನಲ್ ಬಂದು ನಮ್ದು ಫ್ಯಾಮಿಲಿ ಚಾನಲ್ ಅಂತಾನೆ ಸರ್. JRM ಸ್ಟುಡಿಯೋ ಅನ್ನೋದು ಎಲ್ಲ ಪ್ರತಿಯೊಬ್ರು ನಾನು ಬಿಟ್ರೆ ಒಂದಿನಕ್ಕೆ 10 ಲಕ್ಷ ವ್ಯೂಸ್ ಹೋಗ್ಬಿಡುತ್ತೆ ಸರ್. ಬಿಕಾಸ್ ಆಫ್ ಏನಂದ್ರೆ ನಾವು ಫ್ಯಾಮಿಲಿ ಲೈಫಲ್ಲಿ ನಡೆಯುವಂತ, ನಂದು ಜಾಯಿಂಟ್ ಫ್ಯಾಮಿಲಿ ಇದ್ದಿತ್ತು ಫಸ್ಟು. ನಾನು ನನ್ನ ತಂದೆ ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇದ್ದಿತ್ತು. ಅಲ್ಲಿ ನಡೆಯುವಂಥ ಫ್ಯಾಮಿಲಿ ಕಂಟೆಂಟ್ಸ್ನ ಹಾಕಿದ್ದೀನಿ. ಮತ್ತೆ ಈ ಸಿನಿಮಾನು ಅಷ್ಟೇ ಸರ್, ಏನು ನಿಮಗೆ ವಲ್ಗರು ಆ ಥರದ್ದು ಏನು ಇರಲ್ಲ, ಎಲ್ಲರೂ ಕೂತು ಆರಾಮಾಗಿ ನಗಬಹುದು. ಕಾಮಿಡಿ ಅಂದರೆ ಸರ್ ನೀವು ಅಂದರೆ ನಿಮ್ಮ ಮೈಂಡಲ್ಲಿ ಏನಿದೆ ಅದು ನಂಗೆ ಗೊತ್ತು, ಅದು ನಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತಾ ಇಲ್ಲ. ನ್ಯಾಚುರಲ್ ಕಾಮಿಡಿ ಸರ್ ಅಷ್ಟೇ, ಸಿಚುವೇಶನಲ್ ಕಾಮಿಡಿ. ನಾನು ಲೈಕ್ ಶಾರ್ಟ್ ಫಿಲಮ್ಸಲ್ಲೂ ಅದೇ ಟ್ರೈ ಮಾಡ್ತೀನಿ. ಅಂದರೆ ಇವಾಗ ಒಬ್ಬ ಬಂದು ನಗ್ಬಿಡ್ತಾನೆ ಅಂದರೆ ಅದು ಕಾಮಿಡಿ ಆಗಲ್ಲ. ಅವ್ನ ಸಿಚುವೇಶನಲ್ಲಿ ಅವ್ನು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ನಗು ಬರಬೇಕು. ಲೈಕ್ ಅದನ್ನ ಸಿಚುವೇಶನ್ ಬೇಸ್ಡ್ ಕಾಮಿಡಿ ಅಂತ ಕರಿತೀವಿ. ಅದನ್ನ ಜಾಸ್ತಿ ಟ್ರೈ ಮಾಡಿದ್ವಿ ಸರ್. ನಿಮಗೆ ಸಿನಿಮಾ ನೋಡಿದ್ರೆ ಅಂದ್ರೆ ನಾನೇನು ಹೇಳೋದು ಸರ್, ಆಕ್ಚುಲಿ ನಾನು ಸಿನಿಮಾನ ಒಂದು 30 ಸಲ ನೋಡ್ಬಿಟ್ಟಿದ್ದೀನಿ. ಒಂದು 2% ಏನೋ ತಪ್ಪು ನೀವು ಕಂಡುಹಿಡಿಬೋದು ಅಷ್ಟೇ ಸರ್. ಒಂದು 2-3% ತಪ್ಪು ಮಾಡಿದ್ದೀನಿ. ಅದು ಬಿಟ್ರೆ 97% ನಿಮ್ಗೆ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ ಅಂತ ಫೀಲ್ ನಮ್ಗೆ ಆಗುತ್ತೆ ಸರ್. ಓಕೆ, ಧನ್ಯವಾದಗಳು ಡೈರೆಕ್ಟ್ರೆ. Thank you, sir. ಸ್ಟಾರ್ಸ್ ಜಾಸ್ತಿ ಮಾತಾಡ್ದೆ, sorry. ನಿಮ್ಮವ್ರು ಇರೋರೆಲ್ಲರೂ ನಗ್ಸೋ ಸ್ಟಾರ್ಸೇನೆ ನೋಡಿ. ಅವ್ರಿಗೆಲ್ಲರಿಗೂ ಡೈಲಿ ಸಿಗೋ ಜನ ಎಲ್ಲ ಹೇಳ್ತಿರ್ತಾರೆ, ನಿಮ್ ವಿಡಿಯೋ ನೋಡೇ ನಾವು ಮಲ್ಗೋದು, ನಿಮ್ ವಿಡಿಯೋ ನೋಡಿ ನಗ್ತಿರ್ತೀವಿ ಅಂತ ಹೇಳಿ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮೋಹಿತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಶಾರ್ಟ್ ಮೂವಿಲಿ ನಗ್ಸೋ ಪಾತ್ರ ಕೊಟ್ಟರು, ದೊಡ್ಡ ಪಿಕ್ಚರಲ್ಲಿ ತುಂಬ ಎಮೋಷ್ನಲ್ ರೋಲ್ ಕೊಟ್ಟಿದ್ದಾರೆ. ತಾಯಿರಂದ್ರೇ ಎಮೋಷ್ನಲ್ಲು, ಏನು ಸೈಡಲ್ಲಿ ನಗಿಸ್ತಾರೆ ತಾಯಿರು ಅಂದರೂ ತಾಯಿ ವಿಪರೀತ ಎಮೋಷ್ನಲ್ಲು. ಆ ಪಾತ್ರ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಹೇಳೋದು, ಭಾಳ ಖುಷಿ ಆಗ್ತಿದೆ. ಬರೀ ಆ ಹಾಡು ನೋಡಿ ತುಂಬ ಎಲ್ಲ ಎಮೋಷ್ನಲ್ ಆದ್ರಿ ಅಂತ ಅನ್ಕೊತೀನಿ. ಬಟ್ ಅದರಲ್ಲೂ ಒಂದು ಸ್ವಲ್ಪ ನಗ್ಸಿದ್ದೀನಿ. ನಮ್ಮ ಪಿಕ್ಚರ್ ತುಂಬಾ ಚೆನ್ನಾಗಿದೆ, ವಿಭಿನ್ನವಾಗಿದೆ, ಅಷ್ಟು ಹೇಳಬಲ್ಲೆ. ಏಕೆಂದರೆ ಈಗಿನ ಕಾಲದಲ್ಲಿ ಒಂದು ಕತೆ ತಗೋತು ಅಂತಂದರೆ ಎಲ್ಲ ಸೇಮ್ ಅದೇ ಥರ ಬರುತ್ತೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಬಟ್ ನಮ್ಮ ಪಿಕ್ಚರು ಸ್ವಲ್ಪ ಕತೆ ವಿಭಿನ್ನವಾಗಿದೆ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ನೋಡಿ, ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಅಷ್ಟೇ. ಥ್ಯಾಂಕ್ ಯು ಮಧುಮತಿ ಮೇಡಮ್, ಆಲ್ ದಿ ವೆರಿ ಬೆಸ್ಟ್. ಸೊ ನಾವು ಕಾರ್ತಿಕ್ ರೂವಾರಿ ಅವ್ರನ್ನ ಮಾತಾಡ್ಸೋಣ. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ಈ ಫಿಲಮ್ಮು ಅಮೃತಾಂಜನ್ ಏನಂದರೆ ನಮ್ಮ ರೆಗ್ಯುಲರ್ ಶಾರ್ಟ್ ಫಿಲಮ್ಸ್ ಏನು ನೋಡಿರ್ತೀರ ಕಾಮಿಡಿ, ಅದಕ್ಕೆ ಮೀರಿದ ಕಾಮಿಡಿ ಅಂತ ಇರುತ್ತೆ. ಏನು ಅಂದರೆ ಈ ಲವರ್ಸ್ಗೆ, ಪೇರ್ಸ್ಗೆ ಸುಧಾಕರ್ ಮತ್ತು ಪಾಯಲ್, ಫ್ಯಾಮಿಲಿ ಆಡಿಯನ್ಸ್ಗೆ ನಮ್ಮ ಗೌರವ್, ಶ್ರೀಭವ್ಯ, ಮತ್ತು ಎಲ್ಲ ಸಿಂಗಲ್ಸ್ಗೆ ನಾನು. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಿರಿ, ಎಲ್ಲ ಆಡಿಯನ್ನು ಕವರ್ ಮಾಡಿದಿರಿ. ಪಕ್ಕಾ ಜಾಮ್ ಪ್ಯಾಕ್ ಆಗಿರುತ್ತೆ. 70% ಕಾಮಿಡಿ, ಒಂದು 20% ಎಮೋಷ್ನಲ್ಲು, ಒಂದು 10% ಸರ್ ಹೇಳ್ದಂಗೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ಸು ಲ್ಯಾಗಿಂಗ್ ಉಳಿಬೋದು ಅಷ್ಟೇ. ಬಟ್ 70% ಏನು ಕಾಮಿಡಿ ಇದೆಯೋ ಅದಕ್ಕಂತೂ ಹಾರ್ಟ್ಫುಲ್ಲಿ ನಗ್ತೀರ, ಅದಂತೂ ಗ್ಯಾರಂಟಿ. ಇವಾಗ ನೀವೇನು ಸಾಂಗ್, ಎಮೋಷ್ನಲ್ ಸಾಂಗ್ ನೋಡಿದ್ರು, ನಾವು ಶೂಟ್ ಮಾಡಬೇಕಂದ್ರೆ ಪ್ರಾಪರಾಗಿ ಹಿಂಗೆ ರೆಡಿ ಆಗಿರಲ್ಲ, ಜಸ್ಟ್ ಸುಮ್ಮನೆ ರಫಾಗಿ ರೆಡಿ ಆಗಿರುತ್ತೆ. ಆ ಟೈಮಲ್ಲೇ ಸೆಟ್ಟಲ್ಲಿ ಸರ್ ಅಂದಂಗೆ ಪಡೀಲ್ ಸರ್ ಆ್ಯಕ್ಟ್ ಮಾಡಬೇಕಂದ್ರೆ ಸೆಟ್ಟಲ್ಲಿ ಡೈರೆಕ್ಟರ್ ಆಗಲಿ ಇನ್ನೊಂದು ಕೆಲವೊಬ್ಬರು ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಕಣ್ಣಲ್ಲೇ ನೀರು ಬರೋದು ಅಂತ. ಸೊ ಕಿಸಾನ್ ಜಾಮ್ ಎಲ್ಲ ಫೇಮಸ್, ಆ ಥರ ಇರುತ್ತೆ. ಸೊ ಎಮೋಷ್ನಲ್ಲು ಕರೆಕ್ಟಾಗಿ ಮಾಡಿದಿರಿ, ಕಾಮಿಡಿನೂ ಕ್ಲೀನಾಗಿದೆ. ಸೊ ಎಲ್ಲ ಫ್ಯಾಮಿಲಿ ಅವರು, ಫ್ರೆಂಡ್ಸು ಎಲ್ಲರೂ ಬಂದು ಸಿನಿಮಾ ನೋಡೋಂಥದ್ದು ಅಮೃತಾಂಜನ್. ಸೊ ಜನವರಿ 30ಕ್ಕೆ ಯಾರ್ಯಾರು ಇದೇನಿದು ಈ ಪ್ರೆಸ್ ಮೀಟ್ ಯಾರ್ಯಾರು ನೋಡ್ತಾ ಇದ್ರು, ಸೊ ದಯವಿಟ್ಟು ಜನವರಿ 30ಕ್ಕೆ ನಮ್ಮ ಅಮೃತಾಂಜನ್ ಫಿಲಮ್ ಬಂದು ನೋಡಿ, 100% ನಿಮ್ಗೆ ಖುಷಿ ಆಗುತ್ತೆ. ಏನಾದ್ರು ಪ್ರಶ್ನೆ ಇದೆಯಾ ಸರ್? ಧನ್ಯವಾದಗಳು ಕಾರ್ತಿಕ್ ರೂವಾರಿ ಅವರು, ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಕೇಳ್ಪಟ್ಟೆ. ಖಂಡಿತ ಇಲ್ಲ ಮೇಡಮ್, ಯಾರು ಹೇಳಿದ್ದು ಅಂದ್ರೆ ನಗು ಕೊಡ್ಸೋ ಒಂದು ಬೇಜಾರ್ಲಿರೋರ್ಗೆಲ್ಲ ನಗು ಕೊಡುವಂತ ಡಾಕ್ಟರ್. ಹೌದು, ತುಂಬಾ ಸೊಗಸಾಗಿ ಮಲಯಾಳಿ ಸ್ಲ್ಯಾಂಗ್ ಅಲ್ಲಿ ಮೇಡಮ್ ಅದು ಜಸ್ಟ್ ಪ್ರಮೋಷನಲ್ ವಿಡಿಯೋಗೋಸ್ಕರ ಮಲಯಾಳಿ ಗೊತ್ತಾಗಿದೆ ನನಗೆ. ಏನ್ ಹೇಳ್ತೀರಿ ಅಮೃತಾಂಜನ್ ಬಗ್ಗೆ?
ಮೇಡಮ್ ಅಮೃತಾನಂದ್ ಬಗ್ಗೆ ಎಲ್ಲೋದ್ರೂ ನಾವು ಕೇಳ್ತಾ ಅಂದ್ರೆ ಮಾತಾಡ್ತಾ ಇದೀವಿ ಎಲ್ಲ ಕಡೆ ಆ ಒಳ್ಳೆ ರೋಲರ್ ಕೋಸ್ಟರ್. ಫಸ್ಟ್ ಆಫ್ ಅಂತೂ ನೀವು ಎಲ್ಲೋ ಒಂದ್ ಕಡೆನೋ ಮೊದಲನೇದಾಗಿ ಬಂದಿರೋರಿಗೆಲ್ಲ ನಮಸ್ಕಾರ. ಆಮೇಲೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ನಾವು ಜನನ ರೀಚ್ ಆಗಕ್ಕೆ ಮೇನ್ ಬ್ರಿಡ್ಜ್ ಕಾರಣನೇ ನೀವು. ಸರ್ ಹೇಳ್ದಂಗೆ ಆಗ್ಲೇ ಯಾರು ಸ್ಟಾರ್ಗಳು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮೇನ್ ಮ್ಯಾಟ್ರು ಸ್ಟಾರ್ಗಳು ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂದ್ರೆ ಸರ್ ನಾವೊಂದಷ್ಟು ಆಡಿಯನ್ಸ್ಗೆ ರೀಚ್ ಆಗಿದ್ದೀವಿ ಶಾರ್ಟ್ ಫಿಲಮ್ ಮುಖಾಂತರ. ಕೆಲವೊಂದು ಸ್ಟಾರ್ಸ್ಗಳು ಸಿನಿಮಾದಲ್ಲಿ ಸ್ಟಾರ್ಸ್ಗಳಾಗಿ ಅವರು ಆಡಿಯನ್ಸ್ನ ರೀಚ್ ಆಗಿರ್ತಾರೆ. ಸೊ ಅವರು ಕೆಲವೊಬ್ರಿಗೆ ನಂಬಿಕೆ ಮೂಡಿಸಿರ್ತಾರೆ, ಅಂದ್ರೆ ಸಿನಿಮಾ ಚೆನ್ನಾಗಿರುತ್ತೆ ಇದು ನೋಡಿ ಅಂತ. ಸೊ ಅವ್ರ ಬಾಯಲ್ಲಿ ಕೆಲವೊಬ್ರಿಗೆ ಹೇಳಿದಾಗ ಆ ನಂಬಿಕೆಯಿಂದ ಬರೋರು 4 ಜನ ಇರ್ತಾರೆ ಸರ್. ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲಾ ಸಿನಿಮಾಗೂ ಯಾರೋ ಒಬ್ರು ಸ್ಟಾರ್ ಹೋಗ್ಬಿಟ್ಟು ಟ್ರೈಲರ್ ರಿಲೀಸ್ ಮಾಡೋದು ಏನಕ್ಕೆ ಅಂದ್ರೆ ಓಕೆ ಇವರೊಬ್ರು ಜವಾಬ್ದಾರಿ ಇರುವಂತವ್ರು ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಅಂತ. ನಾವು ಹೊಸಬ್ರಲ್ವ ಸರ್, ಅಂದ್ರೆ ಸಿನಿಮಾ ದೊಡ್ಡ ಸ್ಕ್ರೀನ್ ಹೊಸಬ್ರನ್ನೇ. ಹಂಗಾಗಿ ನಾವೆಲ್ಲ ಒಂದ್ ಕಡೆ ಆಸೆ ಅಂದ್ರೆ ನಾವು ಸುಮ್ನೆ ಕೇಳ್ತಾ ಇಲ್ಲ ನಮ್ಮ ಸಿನಿಮಾನು ಎಲ್ಲಾ ತರ ಸಿನಿಮಾನು ನಾವು ಮಾಡಿದ್ವಿ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ. ನಮ್ಮ ಕಂಟೆಂಟ್ ನ ನೋಡಿ ನೀವು 100% ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾವು ಕೇಳಿದಷ್ಟೇ. ನಮ್ಮ ಸಿನಿಮಾ ಮೇಲೆ ನಮಗ್ ಕಾನ್ಫಿಡೆನ್ಸ್ ಇದೆ ಸರ್. 100% ನೋಡಿರೋರ್ಗಂತೂ 100% ಇಷ್ಟ ಆಗೇ ಆಗುತ್ತೆ. ನಾವು ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಮಾಡಿದ್ವಿ. ಮಾಡಿದಾಗ ಫಸ್ಟ್ ಆಫ್ ಫುಲ್ಲು ಸರ್ 1 ಸೆಕೆಂಡ್ ಸರ್ ನಗ್ದೇ ಇರೋರಿಲ್ಲ, ಅಂದ್ರೆ ಕಂಟಿನ್ಯೂಸ್ ಆಗಿ ಇಂಟರ್ವಲ್ ಬರೋರ್ಗು ನಕ್ಕಿದ್ದಾರೆ. ಇಂಟರ್ವಲ್ ಬಿಟ್ಟ ಮೇಲೆ ಇಂಟರ್ವಲ್ ಬೇಡ ಕಂಟಿನ್ಯೂ ಮಾಡಿ ಸಿನಿಮಾನ ಎಷ್ಟು ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ರು. ಅಷ್ಟು ಚೆನ್ನಾಗಿರುವಂತ ಸಿನಿಮಾ ಅದಾದ್ಮೇಲೆ ಕೆಲವೊಬ್ರು ಏನೇನ್ ಮಿಸ್ಟೇಕ್ಸ್ ಹೇಳ್ತಾರೆ ಅದನ್ನೆಲ್ಲ ತಿದ್ಕೊಂಡು ಮತ್ತೆ ರೀಶೂಟ್ ಮಾಡಿ ಕೆಲವೊಂದು ಸೀನ್ಗಳನ್ನೆಲ್ಲ ಸರ್ ಅಂದ್ರೆ ಈ ಸಲ ನಾವು ರೆಡಿ ಇದೀವಿ ಸರ್, ನಾವು 100% ಗೆಲ್ಲೇಬೇಕು ಅಂತ. ಯಾಕೆಂದ್ರೆ ಇಷ್ಟು ವರ್ಷ ಶಾರ್ಟ್ ಫಿಲಮ್ಗಳು ಮಾಡ್ತಾ ಇದ್ವಿ. ಶಾರ್ಟ್ ಫಿಲಮ್ಗಳು ಮಾಡ್ಬೇಕಾದ್ರೆ ಓಕೆ ಒಂದ್ ಗೆದ್ಬಿಡ್ತು ಮತ್ತೆ ಒಂದ್ ಗೆದ್ದ ತಕ್ಷಣ ಏನ್ ಪದೇ ಗೆಲ್ತಾರ ಅಂದ್ರು. ಅದಾದ್ಮೇಲೆ ಪದೇ ಶಾರ್ಟ್ ಫಿಲಮ್ಗಳು ಮಾಡ್ತಾ ಹೋದ್ವಿ, ಪದೇ ಶಾರ್ಟ್ ಫಿಲಮ್ಗಳು ಗೆಲ್ತಾ ಹೋಯ್ತಾ ಇತ್ತು. ಸೊ ಎಲ್ಲೋ ಗರ್ವದಿಂದ ಹೇಳ್ತಾ ಇಲ್ಲ ಸರ್, ಯಾಕೆಂದ್ರೆ ನಾವು ಒಂದು ಶಾರ್ಟ್ ಫಿಲಮ್ ಗೆದ್ದ ಮೇಲೆ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಏನ್ ಎಫರ್ಟ್ ಫಸ್ಟ್ ಶಾರ್ಟ್ ಫಿಲಮ್ಗೆ ಹಾಕಿದ್ವಿ, ಸೆಕೆಂಡ್ ಶಾರ್ಟ್ ಫಿಲಮ್ಗೆ ಅಷ್ಟೇ ಎಫರ್ಟ್ ನಾವು ಹಾಕ್ತಿವಿ. ಫಸ್ಟ್ ಶಾರ್ಟ್ ಫಿಲಮ್ ಗೆದ್ಬಿಡ್ತು ಅಂದ್ಬಿಟ್ಟು ನಾವು ಬೇಕಾಬಿಟ್ಟಿ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಸಿನಿಮಾಗೆ ಅಂತ ಬಂದಾಗ ಎಷ್ಟೋ ಜನ ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಸಿನಿಮಾ ಮಾಡ್ಬಿಟ್ರೆ ಓಡ್ಬಿಡುತ್ತಾ. ಸೊ ಎಲ್ಲರೂ ಏನ್ ಮಾಡ್ತಾ ಇದಾರೆ ಒಂದು ಅಂದ್ರೆ ಏನಂತಾರೆ ಟಾಂಟ್ ಮಾಡೋದನ್ನ ಮಾಡ್ತಾನೆ ಇದಾರೆ. ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇದೀವಿ. ಈ ಸಲ ಅಮೃತಾನಂದ್ ಸಿನಿಮಾದಲ್ಲೂ ಬ್ರೇಕ್ ಮಾಡಕ್ ನಾವು ರೆಡಿ ಇದೀವಿ ಸರ್. ಸೊ ಯಾರ್ಯಾರು ಪ್ರೆಸ್ ಮೀಟ್ ನೋಡ್ತಾ ಇದೀರಾ 100% ನೀವು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಎಲ್ಲರೂ ಫ್ಯಾಮಿಲಿ ಆಲ್ ಏಜ್ ಗ್ರೂಪ್ ಸರ್, ಇಂಥ ಏಜ್ ಅವರು ಅಂತ ಹೇಳಿ ನೀವು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋದ್ರೇನೆ ಈ ಸಿನಿಮಾದಲ್ಲಿ ಅವರು ಸಮೇತ ನಗ್ತಾರೆ. ಅಷ್ಟು ಚೆನ್ನಾಗಿರುವಂತ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇಡೀ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ, ಒಂದು ಕುಡುಕ, ಮದುವೆ ಆಗಿರೋ ಕುಡುಕ ಏನೇನೆಲ್ಲ ಪಜಿತಿ ಪಡ್ತಾನೆ, ಅವ್ನು ಕುಡಿಲೇಬೇಕು. ಬಟ್ ಹೆಂಡ್ತಿಗೆ ಅದಾಗಲ್ಲ. ಅವಳು ಏನೇನು ಕಾಟ ಕೊಡ್ತಾಳೆ ಎಣ್ಣೆ ಬಿಡ್ಸಕ್ಕೆ, ನಾನು ಎಣ್ಣೆ ಕುಡಿಯಕ್ಕೆ ಏನೇನು ಫಜೀತಿಗಳು ಪಡ್ತೀನಿ ಅವಳನ್ನ ಇದು ಮಾಡಕ್ಕೆ ಅನ್ನೋದೊಂದು ಜುಗಲ್ ಬಂದಿ ತರ ಹೋಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಮ್ಮ ಸೀನ್ಗಳು ಮಾತ್ರ ನೀವು ಸಿನಿಮಾ ನೋಡೋದ್ಮೇಲೆ ಹೇಳ್ತೀರಾ 100% ಒಂದು ಸೀನು ನಗ್ದೇನೆ ಇರಲ್ಲ ನೀವು, ಅಷ್ಟು ಚೆನ್ನಾಗಿದೆ ನೀವು. ಅದೊಂದು ಕಾನ್ಫಿಡೆನ್ಸ್ ನನ್ನ ಕಡೆಯಿಂದ ಕೊಡ್ತೀನಿ ಸರ್. ಹಾ ಸರ್, ಅಂದ್ರೆ ಸರ್ ನಾವು ಅದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಹತ್ರ ಸರ್ ಮಾತಾಡ್ತೇವೆ. ಸೂಪರ್ ಹಿಟ್ ಅಷ್ಟು ಜನಕ್ಕೆ ತಲುಪ್ಸಕ್ಕೋಸ್ಕರ ಟ್ರೈ ಮಾಡ್ತಾ ಇದೀವಿ ಅಷ್ಟೇ ಸರ್. ಅದನ್ನ ನೀವು ಹೆಲ್ಪ್ ಮಾಡ್ಬೇಕಷ್ಟೇ ಸರ್. ದಯವಿಟ್ಟು ಇದಾದ್ಮೇಲೂ ಏನಾರ ಐಡಿಯಾಗಳು ನಿಮ್ಗೆ ಹೇಳಿದ್ರೆ ದಯವಿಟ್ಟು ಹೇಳಿ ಸರ್, ನಾವು ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಇದು ಮಾಡ್ತೀವಿ. ಹಾ ಅಲ್ಲ, ನಾವು ಆಕ್ಚುಲಿ ನವೆಂಬರ್ 21st ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ವಿ. ಇವರೇ ಒಂದ್ ದಿವಸ ಸಿಕ್ಕಿದ್ರು, ಯಾಕ್ರೋ ಮಾಡ್ತೀರಾ ಅಂತಂದ್ರೆ ಸಿನಿಮಾ ಬರ್ತಾ ಇದೆ, ಸಖತ್ ಕಷ್ಟ ಬೀಳ್ತೀರಾ ಬೇಡ ಅಂತ ಅವರೇ ಇಲ್ಲಿ ಪೋಸ್ಟ್ಪೋನ್ ಮಾಡ್ಸಿರೋದು. ಒನ್ ಆಫ್ ದಿ ರೀಸನ್ ಅವರು. ಹಂಗಾರೆ 30ನೇ ತಾರೀಕುವರೆಗೂ ಸರ್ ಎಷ್ಟು ಪ್ಲಾನ್ ಹೇಳ್ತೀರೋ ನಾವು ಎಲ್ಲಾನು ಮಾಡ್ತೀವಿ ಸರ್, ನೀವು ಹೇಳಿದ್ದೀವಿ ಬಿಟ್ಟು. ಥ್ಯಾಂಕ್ ಯು ಗೌರವ್ ಶೆಟ್ಟಿ ಅವರೇ. ಸಾಕಾ ಸರ್? ಸಾಕಾ? ಧನ್ಯವಾದಗಳು ಸರ್. ಹಿಂದೆ ಕೆಲವೊಂದು ಪಾತ್ರ ಮಾಡಿದ್ದೀರಿ, ಅಮೃತ ಅಂಜನಲ್ಲಿ ನಿಮ್ಮ ಪಾತ್ರ ಹಾಗೂ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ಎಲ್ಲರಿಗೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಿಡು ಮಾಡ್ಕೊಂಡು ಬಂದಿರೋದಕ್ಕೆ. ಆ್ಯಕ್ಚುಲಿ ನನಗೆ ಲಾಸ್ಟಲ್ಲಿ ಕೇಳಿದ್ರೆ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇಲ್ಲ, ಇನ್ನ ಇಬ್ರು ಇದ್ದಾರೆ, ಅದಕ್ಕೆ ಮೊದಲೇ. ಸೊ ನೀವೆಲ್ಲ ನೋಡಿರ್ತೀರಾ, ನಾವು ಫಸ್ಟ್ ನಮ್ದೆಲ್ಲರಿಗೂ ಜರ್ನಿ ಸ್ಟಾರ್ಟ್ ಆಗಿದೆ ಸರ್ನ ಬಿಟ್ಟು ಶಾರ್ಟ್ ಫಿಲಮಲ್ಲಿ. ಥ್ಯಾಂಕ್ ಯು. ಹೀಗೆ ಇಟ್ಕೊಂಡ್ರೆ ಈಗ ನನ್ನ
ನಾನು ಫಸ್ಟ್ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ಆ ಥರ ಆ್ಯಕ್ಟಿಂಗ್ ತರಿಸಿದ್ದು ನಮ್ಮ ಸರ್. ಅವರಿಗೆ ನಾನು ಯಾವಾಗಲೂ ಆ ಗ್ರ್ಯಾಟಿಟ್ಯೂಡ್ ಇರುತ್ತೆ. ನನಗೆ ನಿಜ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ನಾನು ಇದುವರೆಗೂ ಯೂಟ್ಯೂಬಲ್ಲಿ ಮಾಡ್ಕೊಂಬಂದಿದ್ದೆಲ್ಲ ನಗ್ಸೋದು, ಒಂಥರ ವಿಭಿನ್ನ ಪಾತ್ರ, ವಿಚಿತ್ರ ಪಾತ್ರ ಅಂತಲೂ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಅಳಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಫಸ್ಟ್ ಟೈಮ್ ಆಗ್ತಿದ್ದೀನಿ ಸಿನಿಮಾದಲ್ಲಿ. ಇದು ನನಗೆ ಯಾಕೆ ಅಮೃತಾಂಜನ್ ತುಂಬ ಸ್ಪೆಷಲ್ ಅಂದರೆ, ಇದು ನನ್ನ ಫಸ್ಟ್ ಡೆಬ್ಯೂ ಕನ್ನಡದಲ್ಲಿ. ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರೂ ಶಾರ್ಟ್ಕಟಲ್ಲಿ ಬಂದಿಲ್ಲ. ಮಿಲಿಯನ್ ಗಟ್ಟಲೆ ಓಡಿದ ತಕ್ಷಣ ಅದು ಅಂತ ಅನ್ಕೋಬೋದು. ಬಟ್ ನಾವು ಅಮೃತಾಂಜನ್ ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಸಿನಿಮಾ ಬರೋಕ್ಕೆ ಒಂದು 5 ವರ್ಷ ಆಗ್ತಾ ಬಂತು ಇವಾಗ ಆಲ್ರೆಡಿ. ಸೊ ಅಷ್ಟು ಈಸಿ ಇರಲಿಲ್ಲ ನಮಗೆ. ನಾವು ಏನೇ ಫೇಮ್ ಗೆದ್ದಿರ್ಬೋದು, ರೆಕಗ್ನೈಸೇಷನ್ ಸಿಕ್ಕಿರ್ಬೋದು, ಬಟ್ ಸಿನಿಮಾ ಅನ್ನೋದೇ ಬೇರೆ ಥರ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು. ನೀವು ಶಾರ್ಟ್ ಫಿಲಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಸಪೋರ್ಟ್ ನಮಗೆ ಇವಾಗ ದೊಡ್ಡ ಪರದೆ ಮೇಲೆ ಬರ್ತಾ ಇದ್ದೀವಿ. ಇಷ್ಟೇ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದರಲ್ಲಿ ಅದೇ ಅಷ್ಟು ಲಕ್ಷ ಥರ ನಂದಿರಲ್ಲ ಪಾತ್ರ ಎಲ್ಲ. ನಂದು ಶಾರ್ಟ್ ಫಿಲಮ್ ಹೆಸರುಗಳೇ ತುಂಬ ನೆನಪಿರುತ್ತೆ ಎಷ್ಟೊಂದು ಜನಕ್ಕೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಉರಿ ಅಂತ ಆಗಿರುತ್ತೆ. ಇದರಲ್ಲೂ ಒಂದು ಬೇರೆ ಥರನೇ ಹೆಸರು ಉರಿ ಅಂತ. ಒಂದು ಪೊಸೆಸಿವ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ. ಇದು ನೋ ಏಜ್ ಲಿಮಿಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಬಂದು ನೋಡ್ಬೋದು. ನೋ ವಲ್ಗ್ಯಾರಿಟಿ ಏನೂ ಇಲ್ಲ. ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಇದೆ. ಆಮೇಲೆ ಒಂದು ಯೂತ್ ಕಂಟೆಂಟ್ ಇದೆ. ಫಸ್ಟ್ ಹಾಫ್ ಒಂದು ಕಾಲೇಜಲ್ಲಿ ನಡೆಯೋ ಥರ. ಫ್ರೆಂಡ್ಸ್ ಎಲ್ಲ ಹೋದರೆ ಅಂತೂ ಅವ್ರ ಕಾಲೇಜ್ ಡೇಸ್ ನೆನ್ಪು ಮಾಡ್ಕೋಬೋದು. ಅವರು ಟೀಚರ್ ಜೊತೆ ಇದ್ದಿದ್ದಾಗಲಿ, ಫ್ರೆಂಡ್ಸ್ ಜೊತೆ ಹಾಸ್ಟೆಲ್ ಲೈಫು ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೋದು. ಆಮೇಲೆ ಸೆಕೆಂಡ್ ಹಾಫು ಫ್ಯಾಮಿಲಿ. ನನಗದು ತುಂಬ ಇಷ್ಟ ಆಗಿದೆ. ನೀವು ನೋಡಿ ನಿಮ್ಮ ಒಪಿನಿಯನ್ ಹೇಳಿ. ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರು ಹೇಳಲ್ಲ. ಸೊ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಒಂದು ತೋರಿಸಿದ್ದೀವಿ. ಸೊ ನಿಜವಾಗ್ಲೂ ಫೀಲ್ ಆಗುತ್ತೆ. ಅಪ್ಪ ಅಮ್ಮನಂತೂ ಯಾರ್ಯಾರ ಫ್ರೆಂಡ್ಸ್ ಹುಡುಗರು ಹುಡುಗಿರು ಹೋಗಿರ್ತೀರಾ, ನೆಕ್ಸ್ಟ್ ಶೋ ಪಕ್ಕ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೋದು. ಆ ಥರ ಇದೆ ಅಷ್ಟೇ. ಸರ್ ಹೌದು ಸರ್, ಕನ್ನಡದಲ್ಲಿ ಆ್ಯಸ್ ಇನ್ ಇಟ್ ಫಸ್ಟ್ ಫಿಲ್ಮ್. ತೆಲುಗು ಮಾಡಿದ್ದೀನಿ. ತೆಲುಗು ಒಂದು ರಿಲೀಸ್ ಆಯಿತು. ಇವಾಗ ಇನ್ನೊಂದು ನಡೀತಾ ಇದೆ ಶೂಟಿಂಗ್. ಹೌದು. ಎಷ್ಟು ಬ್ಲಾಗ್ಸ್? ಅದು ಬ್ಲಾಕ್ ಇಲ್ಲ, ಇವರು ಒಬ್ಬರಿಗೆ. ಸಿನಿಮಾದಲ್ಲ, ಕಾಲೇಜಲ್ಲಿ ತುಂಬ ಜನ ಬ್ಲಾಕ್ ಮಾಡಿದ್ದೀನಿ. ರಿಯಲ್ ಲೈಫಲ್ಲಿ, ಸಿನಿಮಾದಲ್ಲಿ ಇವರು. ಬಾಯಲ್ಲಿ ಸ್ಕ್ರೀನಲ್ಲಿ ನೋಡೋದಕ್ಕೂ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲ ಸರ್? ವೆರಿ ಇನ್ನೋಸೆಂಟ್ ತರ ಕಾಣಿಸ್ತಾರೆ. ಹೌದಾ? ತುಂಬಾ ಇನ್ನೋಸೆಂಟ್. ಥ್ಯಾಂಕ್ ಯು ಪಾಯಲ್. ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನೀವು ಒಳ್ಳೆ ಕಂಟೆಂಟ್ಗೆ ಖಂಡಿತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮಗೆ ಸರ್ ಹೇಳ್ದಂಗೆ ಅಷ್ಟು ದೊಡ್ಡ ಬಡ್ಜೆಟ್ ಇರಲಿಲ್ಲ, ಆಮೇಲೆ ಸಪೋರ್ಟ ಸಿಕ್ಕಿಲ್ಲ. ಇವಾಗ ನೀವೇ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಂಬಿದ್ದೀವಿ. ಸೊ ನೀವೆಲ್ಲರೂ ಸೇರಿ ಸಿನಿಮಾ ಇಷ್ಟ ಆದರೆ ಮಾತ್ರ ನನ್ನ ಇನ್ನೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಹಾಂ ಸರ್. ಸರ್ ಅಲ್ವಾ ಸರ್, ಇದೇ ಡೌಟ್ ನನಗಿತ್ತು. ಸರ್ನ ಕೇಳಿದೆ. ಸರಿಗೆ ಏನಂದ್ರೆ ಇದು ಸಿನಿಮಾದಲ್ಲಿಲ್ಲ, ಇದು ನಿಜ ಏನು ಪೋಸ್ಟ್ ನೋಡ್ತಿದ್ದೀರಾ, ಇದು ಸಿನಿಮಾದಲ್ಲಿಲ್ಲ. ಸುಮ್ಮನೆ ಅಟ್ರಾಕ್ಟ್ ಮಾಡೋಕ್ಕೆ. ಅಂದರೆ ಇದುವರೆಗೂ ಯಾರು ಮಾಡಿಲ್ಲ ಈ ಥರ ಪೋಸ್ಟರ್. ಅದು ಎಷ್ಟು ಗ್ಲಾಮರಸ್ ಆಗಿರ್ತದೆ. ನಮ್ಮನ್ನ ನೋಡಿ ಪರ್ಕೆ ಇಟ್ಕೊಂಡು ಕೂರಿಸಿದ್ದಾರೆ, ಅಲ್ಲಿ ನಿಲ್ಸಿದ್ದಾರೆ. ಸೊ ಪೋಸ್ಟರ್ ಹಿಂಗೆ ಒಂದು ಪ್ರಮೋಷನ್ ಸಾಂಗ್ ಅಂದ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮನ್ನ ಗ್ಲಾಮರಾಗಿ ತೋರಿಸೋ ಥರ ಏನಿಲ್ಲ. ಹಿಂಗೆ ಒಂದು ನೈಟಿ ಹಾಕ್ಸ್ತಾರೆ. ಬಟ್ ಏನಂದ್ರೆ ಸರ್, ಗ್ಲಾಮರ್ಗಿನ್ನ ರೀಚ್ ಆಗಬೇಕು. ಇದು ನೋಡಿದ ತಕ್ಷಣ ಯಾರು ಈ ಥರ ಹಾಕಿದ್ದಾರೆ ಅಂತ ಅನ್ಕೊಳ್ತಾರೆ. ಬಡ್ಜೆಟ್ ಅದಕ್ಕೆ ಅದೇ ಇರಬೇಕು. ಅಲ್ಲ, ಬಟ್ಟೆ ಮೇಕಪ್ ಮೇಲೆ ಏನು ಕಾಸು ಕೊಟ್ಟಿಲ್ಲ ಅಂತ ಅವರೇ ರೆಡಿ ಮಾಡ್ತಾರೆ. ಚೆನ್ನಾಗಿ ಕಾಣಿಸ್ಬಾರ್ದು ಅವರು. ಬಟ್ ಏನೇ ಮಾಡಿದ್ರು ನಂಬಿಕೆ ಇದೆ ಸರ್. ಅಂದರೆ ಶಾರ್ಟ್ ಫಿಲಮಲ್ಲೂ ನನಗೆ ಫಸ್ಟ್ ಶಾರ್ಟ್ ಫಿಲಮಲ್ಲಿ ಸರ್ ಯಾವುದೇ ಹುಡುಗಿಗೆ ಚೆನ್ನಾಗಿ ಕಾಣಬೇಕು ಅಂತಿರುತ್ತೆ. ಫುಲ್ಲು ಕಪ್ಪು ಬೆಳ್ದು ನನ್ನ ಎಷ್ಟೊಂದು ಜನ ನಾನು ಇರೋದೇ ಕಪ್ಪಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಫೋನ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಲಾಕ್ ಓಪನ್ ಆಗ್ತಿರಲ್ಲ. ಸೊ ವಿಚಿತ್ರ ಕ್ಯಾರೆಕ್ಟ್ರು, ವಿಚಿತ್ರ ಹೆಸರುಗಳು. ಬಟ್ ಅಷ್ಟೇ ನಂಬಿಕೆ ಇದೆ ಸರ್. ಎಲ್ಲ ಪಾತ್ರಗಳು ಗೆಲ್ಸಿದ್ದಾರೆ. ಲೈಫಲ್ಲಿ ಏನೇ ಧೈರ್ಯ ಬಂದ್ರು ಸರ್, ಸಿನಿಮಾದಲ್ಲಿ ಎಂತ ಸ್ಟಾರ್ಗಳ ಹತ್ರ ಏನೇ ಮಾತಾಡ್ ಧೈರ್ಯ ನಮ್ಗಿದ್ರು ಹುಡುಗಿರ ಹತ್ರ ಹೋಗ್ಬಿಟ್ಟು ನಾಳೆ ಮೇಕಪ್ ಇಲ್ಲ ಅನ್ನೋ ಧೈರ್ಯ ನಮ್ಗಿಲ್ಲ ಸರ್.
ಮೇಕಪ್ ಇಲ್ದಿರ ಮಾಡಬೇಕು ಅನ್ನೋ ಧೈರ್ಯ ಇದೆಯಲ್ಲ, ನನ್ಗೆ ನ್ಯಾಚುರಲಿಟಿ ಬೇಕು ಸರ್. ಯಾರು ಕೂಡ ಮನೇಲಿ ಬೆಳಿಗ್ಗೆ ಎದ್ದ ತಕ್ಷಣ ಮೇಕಪ್ ಪ್ರೇಕ್ಷಕರ ಕೂತಿದ್ರಿ, ಏನ್ ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಇಲ್ಲಿ ಕೂತಿರೋ ಹಿರಿಯ ಕಲಾವಿದರಿಗೆ ನಮಸ್ಕಾರ. ನಾನು ನೋಡೋದು ದೊಡ್ಡದಾಗಿರ್ಬೋದು, ಇವರು ಸ್ವಲ್ಪ ಹೆಸರು ಮಟ್ಟ ಎಲ್ಲ ದೊಡ್ಡದಾಗಿ ಮಾಡಿದ್ದಾರೆ. ಅಮೃತಾಂಜನ್ ನಾನು ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಏನು ಹಿಂಗೆ ಮಾಡೋದು ಅಂತ ನಾವು ಅಂದ್ಕೊಂಡಿದ್ದು. ನಾನು ಆ ಟೀಮ ಒಂದು ಭಾಗ ಆಗಿರೋದು ನನಗೆ ಖುಷಿ. ಬಿಕಾಸ್ ಲಾಕ್ಡೌನ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ರಿಲೀಸು ಲಾಕ್ಡೌನ್ ಆದಮೇಲೆ ಮಾಡಿದ್ವಿ. ನಾವು 4 ಸಿನಿಮಾ ರಿಲೀಸ್ ಆಯಿತು, ಫೇಮ್ ಬರಲಿಲ್ಲ. ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅವಾಗ ನನಗೆ ಒಂದು ಫೇಮ್ ಸಿಕ್ತು, ಅದೊಂದು ಖುಷಿ ಆಯಿತು. ಸಿನಿಮಾದಲ್ಲೇ ಜನ ಬರ್ತಾಯಿಲ್ಲ, ಶಾರ್ಟ್ ಫಿಲ್ಮ್ ಹಿಂಗೆಲ್ಲ ಯೂಸ್ ಆಗ್ತು. ಸೊ ಅವಾಗ ಅನ್ನಿಸ್ತು, ಸೊ ಜನ ಕುಂತು ನೋಡೋದು ಜಾಸ್ತಿ ಈ ಜಾಗದಲ್ಲಿ ಅಂತ. ಅವ್ರನ್ನ ಕರೆಸ್ಬೇಕಂದ್ರೆ ಅವ್ರಿಗೆ ಎದುರಿಸೋ ಥರ ಒಂದು ಕಂಟೆಂಟ್ ಮಾಡಬೇಕು, ಅದು ಈ ಸಿನಿಮಾ ಅಂತ. ಅಷ್ಟು ನೀಟಾಗೆ, ಅಷ್ಟು ಪ್ರಾಪರಾಗಿ ಸಕ್ಕದಾಗಿ ಬಂದಿದೆ. ಬಟ್ ಮೇಯ್ನು ನಾನು ಈ ಸಿನಿಮಾದಲ್ಲಿ ಇದಿದೆ 1 ಸೀನ 2 ಸೀನ. ನನ್ನ ಸ್ಕಿಲ್ಸ್ ನೋಡೋ ಆ ಕತೆಗೆ ಏನು ಯೂಸ್ ಆಯಿತೋ ಗೊತ್ತಿಲ್ಲ. ಮೋಹಿತ್ ಸರು ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಸ್ವಲ್ಪ ಒಂದು ಎಕ್ಸ್ಟ್ರಾ 2-3 ಸೀನ್ ಆ್ಯಡ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಇಲ್ಲಿ ಯಾಕೆ ನಗ್ತಾವ್ರೆ, ಬಟ್ ತುಂಬ ಅದ್ಭುತವಾಗಿ ತುಂಬ ಇಂಪ್ಲಿಮೆಂಟ್ ಅಂತ ಕರೆಕ್ಟಾಗಿ ಇತ್ತಲ್ಲ ಇಂಪ್ಲಿಮೆಂಟ್. ಇಷ್ಟೊತ್ತು ಇವ್ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ, ಇಷ್ಟೊಂದೆಲ್ಲ ಮಾತಾಡ್ತಾವ್ರೆ, ನಾನು ಏನು ಮಾತಾಡಲಿ ಅಂತ. ಇವಾಗ ಬರ್ದಿದ್ದು ಈಗ ನಾವು ಸ್ವಲ್ಪ ಡೈರೆಕ್ಷನ್ ಮಾಡಿ ಕಲಿತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪ್ರಕಾರ ನಾವು ಎಲ್ಲೋ ಸೌಂಡ್ ಈಗ ಅಮೃತಾಂಜನ್ ಅಂತ ಸಿನಿಮಾ ತುಂಬ ಜನಕ್ಕೆ ಗೊತ್ತು, ಬಟ್ ಸಿನಿಮಾ ಬರ್ತಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ಪ್ರಮೋಟ್ ಮಾಡೋಕ್ಕೆ ಈ ಪ್ರೆಸ್ ಮೀಟು ಮತ್ತು ಈ ಇನ್ಸ್ಟಾ ಅಲ್ಲಿ ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿ ನಮಗೋಸ್ಕರ ಇದೊಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿನಿಮಾ ನಾವು ನಿಮ್ಗೆ ಫುಲ್ ಸಪೋರ್ಟ್ ಆಗೋ ರೇಂಜಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಅವ್ರಿಗೆ ಸಪೋರ್ಟ್ ಆಗೋದು ಗುರು. ನೀವು ರಿವ್ಯೂಸ್ ಜಾಸ್ತಿ ಹೋದರೆ ಒಂದು ನಿಮ್ಮದಿಗೆ ಮಾತಾಡೋಕ್ಕೆ ಬಿಡೋಲ್ಲ ಅವಾಗಿಂದ, ಅದಕ್ಕೆ ಸಾಕಾಯ್ತು ನನಗೆ. ಓಕೆ, ಥ್ಯಾಂಕ್ ಯು. ಜನವರಿ 30ಕ್ಕೆ ಸ್ಟ್ರೆಸ್ ಬಸ್ಟರ್, ನಾಟ್ ಬ್ಲಾಕ್ ಬಸ್ಟರ್, ಮೇಕ್ ಇಟ್ ಹಿಟ್ ಬಸ್ಟರ್. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸರ್. ಪ್ರಶ್ನೆ ಇದೆಯಾ? ಆದ್ಮೇಲೆ ಬಿಟ್ಬಿಟ್ಟಿದೆ ನಾನು. ಸೊ ಅದೊಂದು ಗ್ಯಾರಂಟಿ ಇತ್ತು ನನಗೆ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಸರ್ ಕೇಳಿದ್ರು, ಅಂದ್ರೆ ನೀನು ಕಾನ್ಫಿಡೆನ್ಸ್ ಇದೆಯಾ ಮಗ, ರಿಹರ್ಸಲ್ ಟೈಮಲ್ಲೂ ಮಾಡಿಸಿದ್ರಲ್ಲ, ಅವಾಗ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರಿಗೆ, ಮಾಡಿಸ್ಬೋದು ಅನ್ನೋದು. ಅದಾದ್ಮೇಲೆ ಅಂದ್ರೆ ನಮಗೆ 2 ದಿನ 3 ದಿನ ಮತ್ತೆ ಶೂಟಿಂಗ್ಗೆ ರೆಸ್ಟ್ ಇರುತ್ತಲ್ವಾ, ಸೊ ಅವಾಗ ರೆಸ್ಟ್ ಮಾಡಿ ನನ್ನ ಕಾನ್ಫಿಡೆನ್ಸ್ ಇತ್ತು ಸರ್, ನಾನು ಮಾಡ್ತೀನಿ, ಅದನ್ನ ತಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗಿದೆ ಅಂತ. ನಾವು ನಾರ್ಮಲಿ ರಿಹರ್ಸಲ್ ಚೆಕ್ ಮಾಡ್ತಾ ಇದ್ವಿ ಸರ್, ಇವ್ರ ಕೆಪಾಸಿಟಿ ಎಷ್ಟಿದೆ ಅಂತ ಸರ್. ಇಲ್ಲ, ಕ್ಯಾರೆಕ್ಟರ್ ಮಾತ್ರ ಗೊತ್ತಾಯ್ತು ಸರ್. ಅಂದ್ರೆ ಇಡೀ ಸಿನಿಮಾ ಆತರ ಮಾಡಿಲ್ಲ, ಕೆಲವೊಂದು ಸಿನ್ನು ಆತರ ತುಂಬಾ ಡೀಟೇಲಿಂಗ್ ಆಗಿ ಬೇಕೇ ಬೇಕಾಗಿತ್ತು. ಅಂದ್ರೆ ನಕ್ಸೋ ಅಂದ್ರೆ ಅಷ್ಟು ಡೀಟೇಲಿಂಗ್ ಹೋದಾಗ್ಲೇ ಅದು, ಅಂದ್ರೆ ಸರ್ ಹೇಳ್ದಂಗೆ ಇಲ್ಲಿ ಫೋರ್ಸಿಬಲಿ ಕಾಮಿಡಿ ಇಲ್ಲ ಸರ್. ಅಲ್ಲಿ ನಿಮ್ಗೆ ಲೈಟ್ ಆಗಿ ಸುಮ್ಮನೆ ಹಿಂಗ್ ತಿರುಗಿ ನೋಡಿದ್ರು ನಿಮ್ಗೆ ನಗು ಬರುತ್ತೆ. ಆ ತರ ನಗು ಬರೋದು ಒಂದು ರಿಯಲಿಸ್ಟಿಕ್ ಆಗಿ ಬೇಕು ಅಂತ ಒಂದು ಮಾಡಿದಷ್ಟೇ. ಇಡೀ ಸಿನಿಮಾ ಆ ತರ ಎಲ್ಲ ಏನು ನಾವು ಮಾಡಿಲ್ಲ. ಇಲ್ಲ. ಎಸ್, ಥ್ಯಾಂಕ್ ಯು. ಪಾಯಲ್ ಚೆಂಗಪ್ಪ ಮಾತಾಡ್ತಾ ಇದ್ರಿ, ಧನ್ಯವಾದ. ಇನ್ಸಿಡೆನ್ಸ್ ರಿಹರ್ಸಲ್ ಅಲ್ಲಿ ಕುಡಿದು 3 ತಿಂಗಳು ಫುಲ್ ಅಲ್ಲ, ಕುಡಿದ ಅಭ್ಯಾಸ ಇಲ್ಲ ನಮ್ಗೆ. ಸೊ ಅದಕ್ಕೆ ಅಂತಾನೆ ಫಸ್ಟ್ ರಿಹರ್ಸಲ್ ಟೈಮಲ್ಲಿ ಒಂದ್ಸಲಿ ಕುಡ್ದಿದೆ. ಆಮೇಲೆ ಶೂಟಿಂಗ್ ಅಲ್ಲಿ ಒಂದ್ಸಲಿ ಕುಡ್ಸಿದ್ರು ನನಗೆ, ಗೌರವ್ಗೆ, ಕಾರ್ತಿಕ್ಗೆ. ಕುಡ್ದು ನಾವು ಕೊಟ್ಟಿದ್ ಕೂಳೆಗೆ ನೆಕ್ಸ್ಟ್ ಡೇ ಮತ್ತೆ ಕುಡಿಯೋ ಶೂಟ್ ಸೀನ್ ಇತ್ತು. ಡೈರೆಕ್ಟರ್ ಬೆಳಿಗ್ಗೆ ಬಂದ್ರು, ಮಕ್ಕ ನೀನ್ ಒಬ್ಬ ಏನ್ ಕುಡಿಬೇಡ ಕಣ ಇವತ್ತು, ಅವ್ರಿಬ್ರು ಕುಡ್ದ್ಬಿಟ್ಟು ಮಾಡ್ಲಿ ಅಂದ್ರು. ಇನ್ ಯಾವ ತರ ಹಿಂಸೆ ಕೊಟ್ಟಿರ್ಬೇಕು ನಾನು ಶೂಟಿಂಗ್ ಬಿಟ್ಕೊಡಿ. ಒಂದು ಏನಂದ್ರೆ ಅದೊಂದು ಸೀನ್ ಕಂಪ್ಲೀಟ್ ಆಗಿ ಶೂಟ್ ಸ್ಟಾರ್ಟ್ ಆಯ್ತು. ಯಾವ ತರ ಹೋಯ್ತು ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿ ಶೂಟ್. ಮಾರನೇ ದಿನ ಬೆಳಿಗ್ಗೆ 7 ಗಂಟೆಗೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಎಲ್ಲ ಸೆಟ್ ಅವ್ರು ಎಲ್ಲರೂ ರೆಡಿ ಹಿಂಗಂತವ್ರೆ. ನಾನು, ಮೋಹಿತ್ ಸರ್ ಮತ್ತೆ ಕ್ಯಾಮರಾಮನ್ ಸುಮಂತ್ ಅವರು ಮಾರನೇ ದಿನ ಬೆಳಿಗ್ಗೆ 7 ಗಂಟೆವರೆಗೂ ಇನ್ನೂ ಒಂದು ಶಾರ್ಟ್ ಇದ್ರೆ ತೆಗೀರಿ, ಇನ್ನೂ ಒಂದು ಶಾರ್ಟ್ ಇದ್ರೆ ತೆಗೀರಿ, ಹಂಗೆ ಕರೆಕ್ಟಾಗಿ ಕಟ್ಟಿ ಹೇಳಿದ್ರು. ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಸಾರು ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್, ನಾರ್ಮಲ್ ಅಲ್ಲ, ಡ್ರೈ ಫ್ರೂಟ್ಸೇ ಬೇಕು ಸ್ವೀಟ್ಸ್ಗೆ. ಅಂದ್ರೆ ಚೆನ್ನಾಗಿ ತಿನ್ಬಿಟ್ರೆ ಬೆಳಿಗ್ಗೆವರೆಗೂ ಕ್ಯಾರಿ ಮಾಡಕ್ ಆಗಲ್ಲ. ಕಾಲೇಜೆಲ್ಲ ಅಭ್ಯಾಸ ಇತ್ತು ಸರ್, ಅವಾಗ ಒಂದ್ ಸ್ವಲ್ಪ, ಈಗಿಲ್ಲ. ನಿಮ್ಮ ಮನೆಯಲ್ಲ ನೋಡ್ತಾರಲ್ಲ ಸಿನಿಮಾ? ನೋಡಿದೆ ಸರ್ ನಾವೆಲ್ಲ. ಸರ್ ಸರ್ ಎಲ್ಲ ರಿಹರ್ಸಲ್, ಹೆವಿ ರಿಹರ್ಸಲ್ ಸರ್. ಏನಂದ್ರೆ ನಾವು ಯಾವ ತರ ರಿಹರ್ಸಲ್ ಇರುತ್ತೆ ಅಂದ್ರೆ, ಸೆಟ್ಟಿಗೆ ಬಂದಿದ ತಕ್ಷಣ ಮಗ ಈ ಸೀನ್ ಬಂದಿದ ತಕ್ಷಣ ಅವನೇ ಮಾಡ್ಕೊಂತಾ ಇರ್ತಾನೆ ಎಲ್ಲ. ಹೌದು ಸರ್, ಬೇರೆಯವ್ರ ಡೈಲಾಗು ನೆನಪಿರ್ತಿತ್ತು ನಮ್ಮ ಟೀಮ್ಗೆ. ನಾವೇನಾದ್ರು ಮಾಡ್ತಿದ್ರೆ ನಮ್ಮ ಆಪೋಸಿಟ್ ಅವ್ರ ಡೈಲಾಗು ನೆನಪಿರ್ತಿತ್ತು. ಅಷ್ಟು ರಿಹರ್ಸಲ್ ಮಾಡ್ತೀವಿ. ಹೆವಿ ಸಪೋರ್ಟಿವ್ ಸರ್. ನಿಮ್ಗೆ ಸಜೆಷನ್ ಕ್ಲೋಸ್ ಕಟ್ ಮಾಡ್ಬೇಕಾದ್ರೆ ಈ ಕಡೆ ಕ್ಯಾರೆಕ್ಟರ್ ಇರುತ್ತಲ್ಲ ನಾರ್ಮಲ್ ಆಗಿ,
ಅವರು ಕೂಡ ಎದ್ಬಿಟ್ಟು ಕೌಂಟರ್ ಕೊಡೋರು. ಯಾಕಂದ್ರೆ ನನಗೆ ರಿಯಾಕ್ಷನ್ಸ್ ಕೂಡ ಅವ್ರ ಸೌಂಡ್ ಹೆಂಗೆ ಬರುತ್ತೆ, ಇವಾಗ ಉದಾಹರಣೆಗೆ ಒಬ್ಬ ಓಯ್ ಅಂತ ಕಿರಿಸಿದಾಗ ಅದಕ್ಕೆ ಒರಿಜಿನಲ್ ಆಗಿ ನಂಗೆ ರಿಯಾಕ್ಷನ್ಸ್ ಬೇಕು ಅಂದ್ರೆ ನಾನು ಎದುರುಗಡೆ ಇಟ್ಬಿಟ್ಟು ಅವ್ರನ್ನ ಆಕ್ಟ್ ಮಾಡಿಸ್ತಾ ಇದ್ದೆ, ಅವ್ರ ಫ್ರೇಮಲ್ಲಿ ಇಲ್ಲ ಅಂದ್ರೂ. ಯಾಕಂದ್ರೆ ನಂಗೆ ಒರಿಜಿನಲ್ ರಿಯಾಕ್ಷನ್ಸ್ ಬೇಕು ಅಂತ. ಅದ್ರಲ್ಲಿ ಎಲ್ಲರೂ ತುಂಬಾ ದೊಡ್ಡ ಮಟ್ಟದ ಲೈಕ್ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಇವಾಗ ನೀವು ನಾರ್ಮಲ್ ಆಗಿ ಹೇಳ್ಬೋದು ಕ್ಲೋಸ್ ಒಂದ್ ಕೈ ಶಾಟ್ ಇರುತ್ತೆ, ಬೇರೆ ಯಾವ್ದಾದ್ರು ತಗೊಳ್ಳೋ, ಈ ತರದ್ದೆಲ್ಲ ಏನು ಇಲ್ಲ ಸರ್. ಸಿಂಗ್ ಸೌಂಡ್ ಮಾಡಿಲ್ಲ ಸರ್, ಯಾಕಂದ್ರೆ ನಮ್ದು ಶಾರ್ಟ್ಸ್ಗಳು ಜಾಸ್ತಿ ಇದೆ, ಅದಕ್ಕೆ ಸಿಂಗ್ ಸೌಂಡ್ ಮಾಡಕ್ಕಾಗಿಲ್ಲ ಸರ್. ಕ್ಯಾಮ್ರಾಮನ್ ಬಂದಿಲ್ಲ, ಸುಮಂತ್ ಆಚಾರ್ಯ ಅಂತ. ಇಲ್ಲ ಸರ್, ಅವ್ರು ಕೊಡ್ಸಿಲ್ಲ. ಬಟ್ ಅಂದ್ರೆ ಸರ್ ಡಬ್ಬಿಂಗ್ ಅಲ್ಲೂ ಕುಡಿಸ್ಬಿಟ್ಟೆ ಡಬ್ಬಿಂಗ್ ಮಾಡಿಸಿದ್ದೀನಿ ಸರ್ ಅವ್ರು. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಸರ್, ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದು ಹೇಳ್ತಾನೆ ಸರ್, ಅದೇ ಬೇಜಾರು. ಯಾವ್ದು ಲೋಕಲ್ ಕೇಳಲ್ಲ ಅವನು. ಲೋಕಲ್ ಆದ್ರೆ 2 ಅವರ್ಗೆ ಆಮೇಲೆ ಇಳ್ಕೊಬೇಕು ಅನ್ಸ್ಬಿಡ್ತದೆ. ಅಂದ್ರೆ ಬೆಳಿಗ್ಗೆವರೆಗೂ ಶೂಟಿಂಗ್ ಮುಗಿಯೋವರೆಗೂ ಶೂಟಿಂಗ್ ಮೇಂಟೈನ್ ಆಗ್ಬೇಕಲ್ಲ ಸರ್. ಫುಲ್ ಮಲ್ಕೊಂಡೇ ಬಿಟ್ಟಿರ್ತಾನೆ, ಇವ್ನು ಎಪ್ಸೋದೇ ಕಷ್ಟ ನಮ್ಗೆ. ಇಲ್ಲ ಸರ್, ಚೆನ್ನಾಗಿದೆ. ಇಲ್ಲ ಅವ್ರಿಗೆ ಕಾಲೇಜಿಂದ ಅಭ್ಯಾಸ ಇತ್ತಂತಲ್ಲ, ಅಂದ್ರೆ ಪ್ರೇಕ್ಷಕರ ಕೂತಿದ್ರಿ, ಏನ್ ಹೇಳ್ತೀರಿ? ಮೊದಲದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಮತ್ತು ಇಲ್ಲಿ ಕೂತಿರೋ ಹಿರಿಯ ಕಲಾವಿದರಿಗೂ ನಮಸ್ಕಾರ. ನಾನು ನೋಡೋದು ದೊಡ್ಡದಾಗಿರ್ಬೋದು, ಇವರು ಸ್ವಲ್ಪ ಹೆಸರು ಮಟ್ಟ ಎಲ್ಲ ದೊಡ್ಡ ಮಾಡಿದ್ದಾರೆ. ಅಮೃತಾಂಜನ್, ನಾನು ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಏನು ಹಿಂಗೆ ಮಾಡೋರು ಅಂತ ನಾವು ಅಂದ್ಕೊಂಡಿದ್ದು. ನಾನು ಆ ಟೀಮ ಒಂದು ಭಾಗ ಆಗಿರೋದು ನನಗೆ ಖುಷಿ. ಬಿಕಾಸ್ ಲಾಕ್ಡೌನ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ರಿಲೀಸ್ ಲಾಕ್ಡೌನ್ ಆದ್ಮೇಲೆ ಮಾಡಿದ್ವಿ. ನಾವು 4 ಸಿನಿಮಾ ರಿಲೀಸ್ ಆಯಿತು, ಫೇಮ್ ಬರಲಿಲ್ಲ. ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅವಾಗ ನನಗೆ ಒಂದು ಫೇಮ್ ಸಿಕ್ತು, ಅದೊಂದು ಖುಷಿ ಆಯಿತು. ಸಿನಿಮಾದಲ್ಲೇ ಜನ ಬರ್ತಾ ಇಲ್ಲ, ಶಾರ್ಟ್ ಫಿಲ್ಮ್ ಮೀನಿಂಗೆಲ್ಲ ಯೂಸ್ ಆಗ್ತು. ಸೊ ಅವಾಗ ಅನ್ನಿಸ್ತು, ಸೊ ಜನ ಕುಂತು ನೋಡೋದು ಜಾಸ್ತಿ ಈ ಜಾಗದಲ್ಲಿ ಅಂತ. ಅವ್ರನ್ನ ಕರೆಸ್ಬೇಕಂದ್ರೆ ಅವ್ರು ಎದುರಿಸೋದ್ರ ಒಂದು ಕಂಟೆಂಟ್ ಮಾಡಬೇಕು, ಅದು ಈ ಸಿನಿಮಾ ಅಂತ. ಅಷ್ಟು ನೀಟಾಗೆ, ಅಷ್ಟು ಪ್ರಾಪರಾಗಿ ಸಕ್ಕದಾಗಿ ಬಂದಿದೆ. ಬಟ್ ಮೇಯ್ನು ನಾನು ಈ ಸಿನಿಮಾದಲ್ಲಿ ಇದ್ದಿದೆ 1 ಸೀನ 2 ಸೀನ. ನನ್ನ ಸ್ಕಿಲ್ಸ್ ನೋಡೋ ಆ ಕತೆಗೆ ಏನು ಯೂಸ್ ಆಯಿತೋ ಗೊತ್ತಿಲ್ಲ. ಮೋಹಿತ್ ಸರು ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಸ್ವಲ್ಪ ಒಂದು ಎಕ್ಸ್ಟ್ರಾ 2-3 ಸೀನ್ ಆ್ಯಡ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು. ಇಲ್ಲಿ ಯಾಕಂದ್ರೆ ನಗ್ತಾವ್ರೆ, ಬಟ್ ತುಂಬ ಅದ್ಭುತವಾಗಿ ತುಂಬ ಇಂಪ್ಲಿಮೆಂಟ್ ಅಂತ ಕರೆಕ್ಟಾಗಿ ಇರ್ತಲ್ಲ ಇಂಪ್ಲಿಮೆಂಟ್. ಇಷ್ಟೊತ್ತು ಇವ್ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ, ಇಷ್ಟೊಂದೆಲ್ಲ ಮಾತಾಡ್ತಾವ್ರೆ, ನಾನು ಏನು ಮಾತಾಡಲಿ ಅಂತ. ಇವಾಗ ಬರ್ದಿದ್ದು ಈಗ ನಾವು ಸ್ವಲ್ಪ ಡೈರೆಕ್ಷನ್ ಮಾಡಿ ಕಲಿತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪ್ರಕಾರ ನಾವು ಎಲ್ಲೋ ಸೌಂಡ್, ಈಗ ಅಮೃತಾಂಜನ್ ಅಂತ ಸಿನಿಮಾ ತುಂಬ ಜನಕ್ಕೆ ಗೊತ್ತು, ಬಟ್ ಸಿನಿಮಾ ಬರ್ತಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ಪ್ರಮೋಟ್ ಮಾಡೋಕ್ಕೆ ಈ ಪ್ರೆಸ್ ಮೀಟು ಮತ್ತು ಈ ಇನ್ಸ್ಟಾ ಅಲ್ಲಿ ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿ ನೀವು ನಮಗೋಸ್ಕರ ಇದೊಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿನಿಮಾ ನಾವು ನಿಮ್ಗೆ ಫುಲ್ ಸಪೋರ್ಟ್ ಆಗೋ ರೇಂಜಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಅವ್ರಿಗೆ ಸಪೋರ್ಟ್ ಆಗೋದು ಅವರು, ಇವ್ರು ರಿವ್ಯೂಸ್ ಜಾಸ್ತಿ ಹೋದರೆ ಒಂದು ನಿಮ್ದಿಗೆ ಮಾತಾಡೋಕ್ಕೆ ಬಿಡೋದು ಅವಾಗಿಂದ, ಅದಕ್ಕೆ ಸಾಕಾಯ್ತು ನನಗೆ. ಓಕೆ, ಥ್ಯಾಂಕ್ ಯು. ಜನವರಿ 30ಕ್ಕೆ ಸ್ಟ್ರೆಸ್ ಬಸ್ಟರ್, ನಾಟ್ ಬ್ಲಾಕ್ ಬಸ್ಟರ್, ಮೇಕ್ ಇಟ್ ಹಿಟ್ ಬಸ್ಟರ್. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸರ್. ಏನೋ ಪ್ರಶ್ನೆ ಇದೆಯಾ? ಓಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಏನು ಹೇಳ್ತೀನಿ ಅಂದರೆ, ನಾನು ಆವಾಗಲೇ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದೇ ಹೇಳಿದ್ದು. ಈಗ ಸಿನಿಮಾ ಒಂದು ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಒಂಥರ 10th PUC ಥರ. ಅಲ್ಲಿ ನಾವು ಸ್ಟೇಟ್ ಟಾಪರ್ಸ್, ಸರಿನಾ? ಏನು ಡೊನೇಷನ್ ಕೊಡ್ದಂಗೆ CET-ಲಿ ಮೆರಿಟಲ್ಲಿ ಸೀಟ್ ತಗೊಂಡು ಎಂಟ್ರಿ ಆಗಿದ್ದೀವಿ ಇಂಜಿನಿಯರಿಂಗಿಗೆ. ಸೊ ನೀವೆಲ್ಲ ಈಗ ಲೆಕ್ಚರರ್ಸು, HOD ಎಲ್ಲ ನೀವೇನು HOD ಸರ್, ನೀವು ಸ್ವಲ್ಪ ಚೆನ್ನಾಗಿ ನಮಗೆ ಪಾಠ ಮಾಡಿ ಗೈಡ್ ಮಾಡಿದ್ರೆ ಇಲ್ಲೂ ಕೂಡ ಯೂನಿವರ್ಸಿಟಿ ಟಾಪರ್ಸ್ಗಳು ಆಗ್ತೀವಿ ಅಂತ ಫುಲ್ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸೊ ಏನು ಅಂದರೆ, ಒಂದು ಅದೇ ಇವ್ರು ಸಪೋರ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗೋದು ನಾವು. ಸೊ 100% ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ, ನೀವು ನೋಡಿರ್ತೀರ, ನೀವು ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೋ ಅವರೆಲ್ಲ ಯಾವುದೋ ಒಂದು ಚಿಕ್ಕ ಸಿನಿಮಾದಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಆ ಚಿಕ್ಕ ಸಿನಿಮಾಗೆ ನೀವು ಯಾವತ್ತೋ ಒಂದು ಸಪೋರ್ಟ್ ಕೊಟ್ಟಿರ್ತೀರಾ, ಅವ್ರನ್ನ ಗೆಲ್ಸ್ಕೊಟ್ಟಿರ್ತೀರಾ. ಅವ್ರಿಗೆ ಗೆಲ್ಸ್ಕೊಟ್ಟಿದ್ದ ಕಾರಣನೇ ಇವತ್ತೊಂದು ಕಾಂತಾರನೋ, ಇವತ್ತೊಂದು KGF, ಇವತ್ತೊಂದು ಚಾರ್ಲಿನೋ, ಋಷಭವನ, ಆ ಥರ ಒಂದು ದೊಡ್ಡ ದೊಡ್ಡ ಸಿನಿಮಾ ಆಗೋಕ್ಕೆ ಅವತ್ತು ನೀವು ಅವ್ರ ಫಸ್ಟ್ ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡಿಕೊಟ್ಟಿರ್ತೀರಾ. ನಾವು ಆ ಥರ ಆಲೋಚನೆಗಳನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು. ಸೊ ಇವತ್ತು ನೀವೇನೋ ಒಂದು ಚಿಕ್ಕದಾಗಿ ಸಪೋರ್ಟ್ ಮಾಡಿ ನಮ್ಮನ್ನ ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು. ಇಂಡಸ್ಟ್ರಿ ಉಳಿಯಂಗೆ ಮಾಡಿ. ಸಿನಿಮಾ ಅಂತೂ ಇದು ಇಲ್ಲಿ ನಮ್ಮ ಪೊಟೆನ್ಷಿಯಲ್ ಇದೊಂದು ಸಿನಿಮಾ ಅಲ್ಲ,
ಇನ್ನು ತುಂಬಾ ಆಸೆಗಳು ಇಟ್ಕೊಂಡು ಸಿನಿಮಾ ಬಗ್ಗೆ ಬಂದಿರೋದು. ನಾನಾಗ್ಲಿ, ಗೌರವ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ಪಾಯಲ್ ಆಗ್ಲಿ, ಏನೋ ಶೋಕಿಗೋ ಟೈಮ್ ಪಾಸ್ಗೋ ಒಂದಷ್ಟು ದುಡ್ಡು ಮಾಡ್ಕೊಂಡು ಇಲ್ಲಿಂದ ಹೋಗಿ ಅದಕ್ಕೆ ಬಂದಿಲ್ಲ ಸರ್. ಸಿನಿಮಾಗೋಸ್ಕರನೇ ಬಂದಿರೋದು. ಈ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇದೆಲ್ಲ ಬದುಕೋದಕ್ಕೆ ನಮ್ಮ ಸರ್ವೈವಲೆನ್ಸ್. ನಾವೆಲ್ಲ ಬಡವ್ರ ಮನೆ ಮಕ್ಕಳು ಎಲ್ಲರೂ, ಯಾರು ನಾವೇನು ರಿಚ್ ಕಿಡ್ಸ್ ಅಲ್ಲ, ಬಟ್ ನಾವು ಬದುಕಬೇಕಲ್ಲ, ಅದಕ್ಕೋಸ್ಕರ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾ ಇರೋದು. ನಮ್ಮ ಫುಲ್ ಪ್ಯಾಷನ್ ಇರೋದು ಸಿನಿಮಾ ಮೇಕಿಂಗ್ ಬಗ್ಗೆ. ಸೊ ನೀವು ಸಪೋರ್ಟ್ ಮಾಡಿ ಒಂದೇ ಒಂದು ಚಿಕ್ಕ ಸಕ್ಸಸ್ ಇಲ್ಲಿ ನಮಗೆ ಕೊಡ್ಸಿದ್ರೆ ಇನ್ನೂ ಒಳ್ಳೊಳ್ಳೆ ರೀತಿ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಜೊತೆಲಿ ನೀವು ನೋಡಿರ್ತೀರಾ, ಈಗ ತೆಲುಗು, ತಮಿಳಲ್ಲಿ ಇದೇ ಥರ ಶಾರ್ಟ್ ಫಿಲಮ್ ಮಾಡಿರೋ ಟೀಮು ಕಲರ್ ಫೋಟೋ ಅಂತ ಒಂದು ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ ತಗೊಂಡ್ರು. ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ತೆಲುಗುಲಿ. ಅವರು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ದವ್ರೆ. ಪ್ರದೀಪ್ ರಂಗನಾಥನ್ ತಮಿಳಲ್ಲಿ ಯೂಟ್ಯೂಬ್ ಶಾರ್ಟ್ ಫಿಲಮ್ ಮಾಡ್ತಿದ್ದವ್ರೆ. ಅವರು ಕೂಡ ಸೊ ಇವತ್ತು ನೀವೇ ನೋಡಿದರೆ ಎಷ್ಟು ದೊಡ್ಡ ಸ್ಟಾರ್ ಅಂತ. ಸೊ ನಾವು ಕೂಡ ಕನ್ನಡದಲ್ಲಿ ಅದೇ ಸಪೋರ್ಟ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ರೀಚ್ ಆಗ್ತೀವಿ ಅಂತ. ಇನ್ನೊಂದೇನು ಅಂದರೆ ನನ್ನ ಪರ್ಸನಲ್, ಅಂದರೆ ಸಿನಿಮಾಗೆ ರಿಲೇಟೆಡ್ ಅಲ್ಲ ಇದು. ನನ್ಗೆ ಏನೋ ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು, ಅದು ನಿಮ್ಮೆಲ್ರಿಗೂ ಗೊತ್ತು. ಅದು ನಾನು ಮಾಡಿರೋ ತಪ್ಪು ಸರಿನಾ ಅಂತ ನಾನು ಆರ್ಗ್ಯುಮೆಂಟ್ಸೇ ಮಾಡ್ತಿಲ್ಲ. ಫಸ್ಟ್ ಡೇ ಇಂದನೂ ನಾನು ಅದ್ರ ಬಗ್ಗೆ ಸಾರಿ ಕೇಳ್ತಾನೆ ಇದ್ದೀನಿ. ಆದರೂ ಕೂಡ ಅದನ್ನ ಏನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಲಾಸ್ಟ್ ಪ್ರೆಸ್ ಮೀಟ್ ಆದಾಗಲೂ ಕೂಡ ಒಂದು ವಿಡಿಯೋನ ಒಂದು ಚಾನಲಲ್ಲಿ, ರೆಪ್ಯೂಟೆಡ್ ಚಾನಲ್ಲೇ ಜಸ್ಟ್ ಹಾಕಿದ್ದು 2 ಮಿನಿಟ್ಸಲ್ಲಿ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ. ಸೊ ವ್ಯೂಸ್ ಹೋಗಿರೋದು 200-300 ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಸುಧಾಕರ್ ಇವನ್ ಸಿನಿಮಾ ಬರಲಿ, ಸೋಳೆ ಮಗನ್ ಸಿನಿಮಾ ಬರಲಿ, ನಮ್ಮ ಇವನ್ ಬರಲಿ, ಇವನು ಹೆಂಗ್ ಬೆಳೀತಾನೆ ನೋಡ್ತೀವಿ ನಾವು ಅಂತ. ಸೊ ನನ್ಗೆ ಮುಂದೆ ಅರ್ಥ ಆಗಿದ್ದೀನಿ ಅಂದ್ರೆ ಅದು ಪೇಯ್ಡ್ ಮಾರ್ಕೆಟಿಂಗ್ ಮಾಡಿಸಿರೋದು. ಯಾರು ಆಪೋಸಿಟ್ ಅವರು ಮಾರ್ಕೆಟಿಂಗ್ ಮಾಡಿಸಿರೋದು 100%. 300 ವ್ಯೂ ಹೋಗಿದ್ರೆ 300 ಕಮೆಂಟ್ ಬೀಳುತ್ತಾ ಸರ್? ನಾನು 5 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಆರ್ಗ್ಯಾನಿಕ್ ಆಗಿ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು. ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ, ಅವರು ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ, ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ, ಸೊ ನೀವು ಅದ್ರ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ 200-300 ಕಮೆಂಟ್ 2 ನಿಮಿಷದಲ್ಲಿ ಬೀಳುತ್ತಾ ಸರ್? ಗೌರವ್ದು ವಿಡಿಯೋ ಹಾಕಿದ್ದಾರೆ, ಪಾಯಲ್ದು ವಿಡಿಯೋ ಹಾಕಿದ್ದಾರೆ, ಬರೀ 200-300 ವ್ಯೂಸ್ ಆಗಿದೆ, ಒಂದು ಲೈಕು ಇಲ್ಲ, ಒಂದು ಕಮೆಂಟು ಇಲ್ಲ. ಸುಧಾಕರ್ ವಿಡಿಯೋ ಮಾತ್ರ ಅದೇ 200 ವ್ಯೂಗೆ 250-300 ಕಮೆಂಟ್ ಹೆಂಗ್ ಬಿದ್ಬಿಡುತ್ತೆ? ಆರ್ಗ್ಯಾನಿಕ್ ಆಗಾದ್ರೆ ಬೀಳುತ್ತಾ ಸರ್? 300 ಜನ ಕಾಯ್ಕೊಂಡು ಕೂತಿರ್ತಾರ, ಸುಧಾಕರ್ದು ಯಾವ್ದೋ ಒಂದು XYZ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ, ನಾವು ಟಕ ಅಂತ ಕಮೆಂಟ್ ಹಾಕ್ಬಿಡ್ಬೇಕು? ಹೆಂಗ್ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ? ನೀವು ಯಾರೋ ಹೊಸಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ, ನಾನು ಸಾರಿ ಕೇಳಿದ್ದೀನಲ್ವಾ, ನಾನು ಮಾಡಿರೋ ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ, ಅದು ತಪ್ಪು ಸರಿನೋ ಅಂತಾನೆ ನಾನು ವಾದಾಡ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು. ಬಟ್ ನಾನು ಮಾಡ್ತಾ ಇಲ್ಲ. ಆಯ್ತು, ನಾನು ಚಿಕ್ಕವನು, ಅವ್ರು ದೊಡ್ಡವರು, ನಾನು ಸಾರಿ ಕೇಳ್ಬಿಟ್ಟಿದ್ದೀನಿ. ಎಲ್ಲ ಸ್ಟೇಜಲ್ಲೂ, ಎಲ್ಲ ಇಂಟರ್ವ್ಯೂಯಲ್ಲೂ ಫಸ್ಟ್ ಕ್ವಶನ್ ಅದೇ, ನಾನು ಫಸ್ಟ್ ಕೇಳೋದೇ ಸಾರಿ. ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಒಳ್ಳೆ ಸಿನಿಮಾ ಮಾಡಿದ್ವಿ ಸರ್, ಹೇಳ್ತಾ ಇದ್ದೀನಲ್ಲ, ತುಂಬಾ ಕಷ್ಟ ಬಿದ್ದು 5 ವರ್ಷ ಶಾರ್ಟ್ ಫಿಲಮ್ ಮಾಡಿ, ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ಲ ಸರ್, ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ. ನಾನು ಒಬ್ಬ ಸ್ಕೂಲ್ ಟಾಪರು, ಕಾಲೇಜ್ ಟಾಪರು, ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ. ಯಾಕೆಂದ್ರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನಿಮಾ ಬಿಟ್ರೆ ಅಂತ. ಅಷ್ಟು ಆಸೆಗಳು ಇಟ್ಕೊಂಡು ಸಿನಿಮಾಗೆ ಬಂದಿರೋರು. ನಾವು ಒಬ್ಬ ಲಾರಿ ಗೈಡು ಸರ್. ಆ ಥರದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ, 1 ಮಿಲಿಯನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ. ಇಷ್ಟ ಇಲ್ಲದೆ ಮಾಡ್ತಾರಾ ಸರ್? ಆಮೇಲೆ ಕನ್ನಡ ಸಿನಿಮಾ ವಿರೋಧಿ, ಇವನು ಕನ್ನಡ ವಿರೋಧಿ, ಅದೆಲ್ಲ ಏನ್ ಸರ್ ಚೈಲ್ಡಿಶ್ ಆಗಿ? ಹಂಗೆಲ್ಲ ಇದ್ರೆ ನಾನು ಯಾಕೆ ಸರ್ 10-15 ಜನ ನನ್ನ ಕಾಸಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ? ದಯವಿಟ್ಟು ಅದೇ ಹೇಳ್ತಿರೋದು, ಅದನ್ನ ಬಿಟ್ಟು ಮುಂದೆ ಬಂದು ಒಂದ್ ಹೆಜ್ಜೆ ಸಪೋರ್ಟ್ ಮಾಡ್ಕೊಡಿ. ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್. ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್. ಇವತ್ತು ಕನ್ನಡ ಇಂಡಸ್ಟ್ರಿ, ಕನ್ನಡ ಯೂಟ್ಯೂಬ್ ಅಂತ ಫೀಲ್ಡ್ ಅನ್ನ ಇದು ಮಾಡಿದ್ದೆ ನಾವು ಸರ್. ಇವರು ಅಮೃತಾಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು 100 ಶಾರ್ಟ್ ಫಿಲಮ್ಸ್, 100 ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಇದೆ. ಅಂದ್ರೆ ಅವತ್ತು ಯಾರು ಮಾಡ್ತಿರ್ಲಿಲ್ಲ ಸರ್, ಇವ್ರು ಮಾಡಿದ್ದೆ ಸರ್. ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ 4-5 ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲಮ್ ಮಾಡಿದೆ ಸರ್. ಅಷ್ಟು ನಾವು ಪ್ಯಾಷನೇಟ್ ಆಗಿ ಸಿನಿಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ. ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್. ಜಯಣ್ಣ ಫಿಲಮ್ಸ್ ಅವ್ರು ನಡೆಯಕ್ಕೆ 1 ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ. ಯಾಕೆಂದ್ರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿವ್ ಕೊಡಬೇಕು ಅಂತ 1 ವರ್ಷ ವೇಟ್ ಮಾಡಿ ಜಯಣ್ಣ ಫಿಲಮ್ಸ್ ಅವ್ರು ಹಿಡಿದಿರೋದು. ಅಷ್ಟು ಝೀರೋ ಕಾಂಟ್ಯಾಕ್ಟ್ಸ್ ನಮಗೆ ಇಂಡಸ್ಟ್ರಿ ಅಂದ್ರೆ. ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ 1 ತಿಂಗಳಾಗಿದೆ. ಒಂದು ಸ್ಟಾರ್ನ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ನ ಯಾರನ್ನಾದ್ರೂ, ಸ್ಟಾರ್ ಅಂದ್ರೆ ನಮ್ಗಿಂತ ಇನ್ನೊಂದು ಹೆಜ್ಜೆ ದೊಡ್ಡವರು ಇಂಡಸ್ಟ್ರಿಗೆ, ರೀಚ್ ಚೆನ್ನಾಗಾಗ್ಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದೀವಿ. ಮಾಡೋಕ್ಕಾಗ್ತಾ ಇಲ್ಲ. ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದೀವಿ. ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ನಾವು 1 or 2 ಡೇಸಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊಂತ ಇದೀವಿ. ಸೊ ಟ್ರೈಲರ್ ನೋಡಿದ್ಮೇಲೆ ಅಂತೂ ನಿಮ್ಗೆ ಅನ್ಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹುಡುಗರು ಪೊಟೆನ್ಷಿಯಲ್ ಇದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತ್ರು ಹುಡುಗರ ಹತ್ರ ಪೊಟೆನ್ಷಿಯಲ್ ಇದೆ, ಇಂಡಸ್ಟ್ರಿ ಏನಾದ್ರು ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡ್ಕೊಡಿ. ತುಂಬಾ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್.
ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.